ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ. ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಕಾಂಗ್ರೆಸ್ ನಾಯಕರ ಪತ್ರಿಕಾಗೋಷ್ಠಿಗೆ ಬಿಜೆಪಿ ಮುಖಂಡರಿಂದ ಪ್ರತ್ಯುತ್ತರ. ಸೋಮಶೇಖರ್ ಲ್ಯಾವಿಗೆರೆ ಹಿಂದೆ ಬೇಳೂರು ಮಾಡಿಸಿದ ರೌಡಿಸಂ ಮರೆತಿದ್ದಾರಾ ಎಂದು ಪ್ರಶ್ನಿಸಿದ ದೇವೇಂದ್ರಪ್ಪ ಯಲಕೊಂಡ್ಲಿ. ಸರ್ಕಾರಿ ಜಾಗದಲ್ಲಿ ಕಾನೂನು ಬಾಹಿರ 25,000 ಲೋಡ್ ಮರಳು ಅಕ್ರಮ ಸಾಗಾಣಿಕೆ ಸೋಮಶೇಖರ್ ಮಾಡಿದ್ದಾರೆಂದು ಗಂಭೀರ ಆರೋಪ ಮಾಡಿದ ಮಲ್ಲಿಕಾರ್ಜುನ ಖರ್ಗೆ. ಸಾಗರಕ್ಕೆ ಶಾಸಕರು ಕೊಟ್ಟ ಕೊಡುಗೆ ಡೆಂಗ್ಯೂ ಮಾತ್ರ ಎಂದ ಗಣೇಶ್ ಪ್ರಸಾದ್. ಸಾಗರಕ್ಕೆ ಶೀಘ್ರವಾಗಿ ಟ್ರಾಫಿಕ್ ಠಾಣೆ, ಗಾಂಜಾ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಎಂದ ಜಿಲ್ಲಾ ರಕ್ಷಣಾಧಿಕಾರಿಗಳು. ಜನಸ್ಪಂದನದಲ್ಲಿ ಊರಿನ ಸಮಸ್ಯೆ ಹೇಳಿಕೊಂಡ ಮಧುಮಾಲತಿ, ತಾಹಿರ್, ಸಿದ್ದವೀರಗೌಡರು. ಈಗ ಸುದ್ದಿಯ ವಿವರ. 2004 ಮತ್ತು 2008ರಲ್ಲಿ ಶಾಸಕರಾಗಿದ್ದ ಗೋಪಾಲಕೃಷ್ಣ ಬೇಳೂರು ನಡೆಸಿದಷ್ಟು ಗೂಂಡಾಗಿರಿ ತಾಲೂಕಿನಲ್ಲಿ ಯಾವ ರಾಜಕಾರಣಿಯೂ ನಡೆಸಿಲ್ಲ. ಬಹುಶಃ ಕಾಂಗ್ರೆಸ್ ಮುಖಂಡರಿಗೆ ಬೇಳೂರು ನಡೆಸಿದ್ದ ಗೂಂಡಾಗಿರಿ ಮರೆತು ಹೋಗಿರಬೇಕು ಎಂದು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದೇವೇಂದ್ರಪ್ಪ ಯಲಕೊಂಡ್ಲಿ ತಿಳಿಸಿದರು. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನು ಕೊಡ್ತಾ, ಈ ಒಂದು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ನಗರ ಅಧ್ಯಕ್ಷರಾದ ಗಣೇಶ್ ಪ್ರಸಾದ್ ಅವರಿದ್ದಾರೆ. ಹಾಗೆ ನಮ್ಮ ಪಕ್ಷದ ಮುಖಂಡರು, ಮಾಜಿ ತಾಲೂಕು ಪಂಚಾಯತಿಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ. ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ರಮೇಶ್ ಆರಗೊಪ್ಪ ಅವರಿದ್ದಾರೆ. ಮೊನ್ನೆ ನಮ್ಮ ಕಾಂಗ್ರೆಸ್ಸಿನ ಕೆಲವು ಸ್ನೇಹಿತರು ನಮ್ಮ MP ಅವರ ಬಗ್ಗೆ, ಹಾಗೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಮಾಜಿ ಸಚಿವರು, ಮಾಜಿ ಶಾಸಕರಾದ ಹಾಲಪ್ಪನವ್ರ ಬಗ್ಗೆ, ಮತ್ತೆ BJP ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತೇಳಿ ಏನೋ ಬಾಯಿಗೆ ಬಂದಂಗೆ ಮಾತನಾಡಿದ್ರು. ಅವರಿಗೆ ರೌಡಿಸಮ್ ಯಾರು ಮಾಡಿದ್ದಾರೆ ಅನ್ನೋದರ ಪರಿಕಲ್ಪನೆ ಇಲ್ಲ ಅವರಿಗೆ. ನಮ್ಮದು ಮಾತ್ರ ಎಲ್ಲೋ ಸಣ್ಣ ಪುಟ್ಟದ್ದು ಯಾವುದೋ ಒಂದು ಗಲಾಟೆಯನ್ನು ಇಟ್ಕೊಂಡು ರೌಡಿಸಮ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅವರಿಗೆ ನೆನಪಿಸ್ಲಿಕ್ಕೆ ಅವರು ಆವಾಗ ನಮ್ಮ ರಾಜಕಾರಣದಲ್ಲಿ ಇದ್ರೋ ಇಲ್ಲೋ ಗೊತ್ತಿಲ್ಲ. ನಾವು ಅವರನ್ನ ಹತ್ತಿರದಿಂದ ನೋಡಿದಂದ್ರೆ ನಮ್ಮ ಜೊತೆ ತಾಲೂಕ್ ಪಂಚಾಯತಿ ಸದಸ್ಯ ಆದ್ಮೇಲೆ ನಾನು ಅವರನ್ನ ಹತ್ತಿರದಿಂದ ನೋಡಿರೋದು. 2004ರಲ್ಲಿ ಅವ್ರಿಗೇನು ಹೊಗಳಿದ್ದಾರೆ, ನಮ್ಮ ಶಾಸಕರು ಅಂಥವ್ರಲ್ಲ ಇಂಥವ್ರಲ್ಲ, ಬಹಳ ಒಳ್ಳೆಯವರು, ಹಾಗೆ ಹೀಗೆ ಅಂತೇಳಿ ಹೊಗಳಿದ್ದಾರೆ. ಆದ್ರೆ 2004ರಲ್ಲಿ ಗೆದ್ದ ಒಂದು 2-3 ತಿಂಗಳ ಅಂತರದಲ್ಲಿ ಅವತ್ತಿನ ರೌಡಿಸಮ್ ನಿಮಗೆಲ್ಲ ಗೊತ್ತಿದೆ, ಬಹಳಷ್ಟು ಜನರಿಗೆ ಮರ್ತೋಗಿದೆ. ಅವ್ರ ಪಕ್ಕದಲ್ಲೇ ಕೂರಿಸ್ಕೊಂಡು ಮನ್ನಘಟ್ಟದ ಹೊಳೆಯಪ್ಪನವರು ಕೂರಿಸ್ಕೊಂಡು ಮಾತಾಡಿದ್ದಾರೆ ನಿನ್ನೆ. ಅವರನ್ನ ಭೀಮನೇರಿ ಶಿವಣ್ಣ ಅವರನ್ನ ಹಂಚಿನ ಮನೆಯ ನಾರಣಪ್ಪ ಅಂತ ಹೇಳಿ, ಈಗ ಅವರು ಸತ್ತು ಸ್ವರ್ಗದಲ್ಲಿದ್ದಾರೆ, ನಾರಣಪ್ಪ ಅಂತೇಳಿ, ಹಂಚಿನ ಮನೆಯ ನಾರಣಪ್ಪ ಅಂತ ಹೇಳಿ ಸೂರ್ಣಗದ್ದೆಯವರು ತೀನಾ ಶ್ರೀನಿವಾಸ್ ಅವರನ್ನ ಅಟ್ಟಾಡಿಸ್ಕೊಂಡು ಹೊಡೆದ್ರಲ್ಲ, BR ಜಯಂತ್ರ, ಅವ್ರನ್ನ ಅಟ್ಟಾಡಿಸ್ಕೊಂಡು ಹೊಡೆದ್ರು. ಅವ್ರನ್ನ ಮಾರನೇ ದಿವಸ ನಾವು ಕೌಶಲೋಪರಿ ಯಾವುದೇ ರಾಜಕೀಯ ಇಲ್ಲದೇನೆ ಮಾತಾಡಿಸ್ಲಿಕ್ಕೆ ನಾನು ಹೋಗಿದ್ದೆ. ಅವಾಗ ಅವರೇ ಹೇಳಿದ್ರು, ಭೀಮನೇರಿ ಶಿವಣ್ಣ ಮತ್ತೆ ನಮ್ಮ ಹೊಳೆಯಪ್ಪನವರು, ನೋಡಪ್ಪ ನಿಮ್ಮ ಶಾಸಕರು ಇದನ್ನ ಹೇಗೆ ಮಾಡ್ಬಿಟ್ರು, ನಾವು ಅವ್ರಿಗೇನೂ ಮಾತಾಡ್ಲಿಲ್ಲ, ಸುಮ್ಮನೆ ನಮ್ಮನ್ನು ಬರತಕ್ಕಂಥವ್ರನ್ನ ಅಟ್ಟಾಡ್ಸ್ಕೊಂಡು ಹೊಡೋದು ಅಂತ ಹೇಳಿದ್ರು. ಇದಕ್ಕೇನಂತಾರೆ ಲವಗೇರಿ ಅವರು? ಇದು ರೌಡಿಸಮ್ ಅಂತಾರ ಅಥವಾ ಏನಂತಾರೆ? ಆಮೇಲೆ 2008ರಲ್ಲಿ ಮತ್ತೊಂದು ಘಟನೆ, ಇನ್ನೂ ಬಹಳ ನಡೆದಿದೆ, ಕೆಲವೆಲ್ಲರೂ ನಿಮಗೆ ಗೊತ್ತು, ಎಲ್ಲದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಹೋಗಲ್ಲ. 2008ರಲ್ಲಿ ಇಂಧನ ಸಚಿವರು ನಮ್ಮ ಈಶ್ವರಪ್ಪನವರು ಸಾಗರಕ್ಕೆ ಬಂದರು. ತಾಲೂಕು ಆಫೀಸ್, ಈಗ ಹೊಸ ಆಫೀಸ್ ಆಗಿದೆಯಲ್ಲ, ಅಲ್ಲಿ ಆಫೀಸ್ ಇತ್ತು. ಅವಾಗೇನೋ AC ಪ್ರವೀಣ್ ಅವರಿದ್ರು. ಅವರು ಸುತ್ತಮುತ್ತಲ AC ಆಫೀಸಿನ ಸುತ್ತಮುತ್ತ ಧ್ವನಿ ವರ್ಧಕಗಳನ್ನು ಹಾಕಬಾರದು ಅಂತೇಳಿ ಹೇಳಿದ್ರು ಅಂತ. ಅದನ್ನ ನಾವು ಹಾಕಿದ್ವಿ. ಅದು ನಾನು ಅದೇ BJPಯಲ್ಲೇ ಇದ್ದೆ, ಅವರು ಇದ್ರು, ಶಾಸಕರು ಇವರೇ ಇದ್ರು. ಆ ರವಿ ಮತ್ತೆ ತೀನಾ ಶ್ರೀನಿವಾಸು ಒಂದಿಷ್ಟು ಜನ ಅಲ್ಲಿ AC ವರ್ಧಕ ಕೇಳಿದ್ರು, ಧ್ವನಿ ವರ್ಧಕ ಹಾಕಬಾರ್ದು ಅಂತ ಹೇಳ್ತೀರಿ ಬೇರೆ ಬೇರೆ ಕಾರ್ಯಕ್ರಮಕ್ಕೆ, ಈಗ ಹಾಕಿದಿರಲ್ಲ ಸರ್ಕಾರಿ ಕಾರ್ಯಕ್ರಮ ಅದು ಹಾಕಬಾರ್ದು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಸ್ವತಃ MLA ಅವರೇ ಅಲ್ಲಿ ಹೋಗಿ ಅವರ ಹಿಂಬಾಲಕರ ಜೊತೆ ಹೋಗಿ ರವಿ ಹೊಡೆದ್ರಲ್ರಿ, ರಕ್ತ ಬರೋ ರೀತಿ ಹೊಡೆದ್ರಲ್ಲ ರವಿ ಕುಗ್ಗಿ ಅವ್ರನ್ನ. ತೀನಾ ಶ್ರೀನಿವಾಸ್ ಅವರು ಓಡೋದ್ರು ಪಾಪ ಎದುರಿ. ಅದು ರೌಡಿಸಮ್ ಅಲ್ವಾ? ನಾನು ಅವ್ರನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಮತ್ತೆ ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತೇಳಿ ನಮ್ಮ MP ಅವ್ರಿಗೂ ಕೂಡ DC ಆಫೀಸಲ್ಲಿ, ಆಮೇಲೆ ತಾಲೂಕ್ ಪಂಚಾಯತಿಯ ಗೌರವಾನ್ವಿತ ಅಧ್ಯಕ್ಷರು
BC ಲಕ್ಷ್ಮೀನಾರಾಯಣ ಅಂತ ಹೇಳಿ ಅವ್ರು ನೋಡಿದ್ರು. BC ಲಕ್ಷ್ಮೀನಾರಾಯಣ ಅವ್ರನ್ನ ಯಾಕೆ ಕ್ಷುಲ್ಲಕ ಕಾರಣ ಅದು. ಈಗಿರ್ತಕ್ಕಂಥ MLA ಅವ್ರ ಆಫೀಸ್ ಇದೆಯಲ್ಲ ಈಗ ಹಾಲಿ, ಅದು ಉಪಾಧ್ಯಕ್ಷರ ಕೊಠಡಿ ಅಂತೇಳಿ ಅವರು ತಾಲೂಕ್ ಪಂಚಾಯತಿಯಲ್ಲಿ ಕಟ್ತಾ ಇದ್ರು. ಅವ್ರು ಅವಾಗ ಅಧ್ಯಕ್ಷರಾಗಿದ್ರು. ಅದು ಬೇಕು ನಮಗೆ ಕೊಠಡಿ ಅಂತೇಳಿ ಇಲ್ಲ ಅದು ನಮ್ಮ ಉಪಾಧ್ಯಕ್ಷರಿಗೆ ಬೇಕು ಅಂತೇಳಿ ಅವ್ರು ಹೇಳಿದ್ರು. ಆ ಸಮಯದಲ್ಲಿ ಇವರೇ ತೊಂದರೆ ಕೊಡ್ತಿದ್ದಾರೆ, ನಮಗೆ ಆಫೀಸನ್ನು ಕೊಡ್ತಾ ಇಲ್ಲ ಅಂತ ಹೇಳಿ BC ಲಕ್ಷ್ಮೀನಾರಾಯಣ ನೋಡಿದ್ರು. ಇದೆಲ್ಲ ಗುಂಡಾಗಿರಿ ಅಂತಾರೋ ಅವ್ರ ಭಾಷೆಯಲ್ಲಿ ಏನ್ ಹೇಳ್ತಾರೆ, ಇದಕ್ಕೆ ಲಾವಗೇರಿ ಅವರು ಉತ್ತರ ಕೊಡ್ಬೇಕಲ್ಲ. ಮತ್ತೆ ನಮ್ಮ ಕಾರ್ಯಕರ್ತರನ್ನ ಅದು ಇನ್ನೊಂದು ಮಗದೊಂದು ಕೇಸ್ ಇದ್ರೆ ಅದು ಕೋರ್ಟ್ ನೋಡ್ಕೊತೆ, ಕಾನೂನು ಇನ್ನೊಂದು ಅದಕ್ಕೆ ಅವ್ರನ್ನ ನಾವು ಬೆಂಬಲಿಸುವ ಪ್ರಶ್ನೆ ಇಲ್ಲ. ಯಾರೇ ತಪ್ಪು ಮಾಡಿದ್ರು ತಪ್ಪೇ, ಅದು ಬೇರೆ. ಆದ್ರೆ ಅವರನ್ನು ಮುಂದಿಟ್ಟುಕೊಂಡು ಚುನಾವಣಾ ಸಮಯದಲ್ಲಿ ನಮ್ಮ ಕಾರ್ಯಕರ್ತರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತ ಪ್ರಯತ್ನ, ಗಡಿಪಾರು ಇನ್ನೊಂದು ಮುಗ್ದೊಂದು ಹೇಳಿ ಇನ್ನುಳಿತಕ್ಕಂತ ನಮ್ಮ ಕಾರ್ಯಕರ್ತರು ಅವರ ಪರವಾಗಿ ಯಾರು ಏನು ಇದು ಮಾಡಿದರೆ ಅವರ ಪರವಾಗಿ ಹೋಗಿದ್ದಲ್ಲ, ಅದು ನಮ್ಮ ಕಾರ್ಯಕರ್ತರ ಆತ್ಮಸ್ಥೈರ್ಯವನ್ನ ಎಲೆಕ್ಷನ್ ಸಮಯದಲ್ಲಿ ಇವರು ಕುಗ್ಗಿಸಿ ಎಲೆಕ್ಷನ್ ತಂತ್ರವನ್ನ ಮಾಡ್ತಿದ್ದಾರೆ. ಅದು ಆಗಬಾರ್ದು ಅಂತ ಹೇಳಿ ನಮ್ಮ ಕಾರ್ಯಕರ್ತರಿಗೆ ಧೈರ್ಯ ಹೇಳಲಿಕ್ಕೆ ನಾವಿದ್ದೀವಿ, ನೀವು ಧೈರ್ಯದಿಂದ ಎಲೆಕ್ಷನ್ ಮಾಡಿ ಅಂತ ಹೇಳಲಿಕ್ಕೆ ನಮ್ಮ MP ಅವರು ಹೋಗಿದ್ರೆ ವಿನ ಅವರನ್ನ ಬೆಂಬಲಿಸಿ ಅವರು ಬೆಂಬಲಿಸೋದ ಪ್ರಶ್ನೆ ಇಲ್ಲ. ಅದು ಕಾನೂನೆಲ್ಲ ಹೌದಾಗಿದ್ರೆ ಕಾನೂನಲ್ಲಿ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಎಲೆಕ್ಷನ್ ಸಮಯದಲ್ಲಿ ಅದು ಕಾನೂನು ಕೆಲಸ ಮಾಡುತ್ತೆ, ಅದ್ರಲ್ಲಿ ನಮ್ಮ ಶಾಸಕರ ಪಾತ್ರ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅದೇ ಫಸ್ಟ್ MLA ಇದು ಲೋಕಸಭೆ ಎಲೆಕ್ಷನ್ ಫಸ್ಟ್ ನಡೀತಾ ಇಲ್ಲ, ಅದಕ್ಕಿಂತ ಮುಂಚೆ MLA ಎಲೆಕ್ಷನ್ ನಡೀತು, ನಗರಸಭೆ ಎಲೆಕ್ಷನ್ ನಡೆದಿದೆ, ನಮ್ಮ ಶಾಸಕರು ಬಂದ ಮೇಲೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೀತು. ಅವಾಗ ಯಾಕೆ ಮಾಡಲಿಲ್ಲ? ಮತ್ತೆ ಅವರು ಎಲ್ಲೋ ಒಂದು ಕಡೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲಾಕಿ ಮುಟ್ಕೊಂಡು ನೋಡ್ಕೊಬಿಟ್ಟು ಅವ್ರ ಪಾತ್ರ ಇಲ್ಲ ಅಂದ್ಮೇಲೆ ಸುಮ್ಮನೆ ಇರ್ಬೇಕಲ್ಲ, ಹೆಗಲು ಇಟ್ಕೊಂಡು ಮತ್ತೆ ತರಾತುರದಲ್ಲಿ ಪ್ರೆಸ್ ಮೀಟ್ ಮಾಡಿ ನಾವಲ್ಲ ಅಂತ ಹೇಳಿದ್ರೆ ಇದೆಲ್ಲ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಮತ್ತೆ ಅವರು ಕೂಡ ಮರಳು ದಂಧೆ ನಡೆಸ್ತಾರೆ ಅಂತ ಹೇಳಿ ಕೇಳ್ಪಟ್ಟಿದ್ದೀವಿ. ಅವ್ರದ್ದು ಸೀಜ್ ಆಗಿತ್ತಲ್ಲ ಒಂದ್ಸರಿ, ಯಾಕೆ ಸೀಜ್ ಆಯ್ತು? ಲೀಗಲ್ ಆಗಿ ನಡೆಸ್ತಾ ಇದ್ದೀರಾ? ಈಗೇನೋ ಮತ್ತೆ ಸ್ಟೇ ಸಿಕ್ಕಿದೆ ನಡೆಸ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ, ಅದ್ರ ಮಾಹಿತಿ ನನಗಿಲ್ಲ. ಆದ್ರೆ ಒಂದ್ಸರಿ ಸೀಜ್ ಆಗಿದಂತ ಹೌದಾ? ಅದಕ್ಕೆಲ್ಲ ಯಾರು ಪ್ರೇರಣೆ? ಹೀಗಾದ್ರೆ ನಮಗೆ ಪ್ರೇರಣೆ ಮಾಡಕ್ಕೆ ನಮ್ಮ MP ಅವರು, ನಮ್ಮ ಮುಖಂಡರು, ಹಾಲಪ್ಪನವರು ಸಪೋರ್ಟ್ ಮಾಡ್ತಾರ ಅಂದ್ರೆ ನಿಮಗೆ ಲೀಗಲ್ ಮಾಡ್ಲಿಕ್ಕೆ ಈಗ ಹಾಲಿ ಶಾಸಕರ ಇದೆಯಾ, ಕುಮ್ಮಕ್ಕಿದೆಯಾ, ಅವರ ಬೆಂಬಲ ಇದೆಯಾ ಅಂತ ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ ಮಾತನಾಡಿ, 13 ತಿಂಗಳು 1 ವರ್ಷಕ್ಕಿಂತ ಹೆಚ್ಚು ಕಳೆದಿದ್ದಾರೆ. ಸರ್ಕಾರ ಬಂದು ಸಹಿತ 1 ವರ್ಷ ಆಗಿದೆ. ಆದ್ರೆ ಸಾಗರದಲ್ಲಿ ಅಭಿವೃದ್ಧಿ ಸಂಪೂರ್ಣವಾಗಿ ನಿಂತು ಹೋಗಿದೆ. ₹1 ಅನುದಾನನೂ ಸಹಿತ ಹೊಸ ಮಂಜೂರಾತಿನ ತರೋದಕ್ಕೆ ಇವ್ರ ಹತ್ರ ಸಾಧ್ಯ ಆಗ್ಲಿಲ್ಲ. ಹಿಂದೆ ಬಿಡುಗಡೆ ಮಂಜೂರಾತಿ ಆಗಿರೋ ಟೆಂಡರ್ ಆಗಿರೋ ಹಣನ ಈ ಕಾಲದಲ್ಲಿ ಮಂಜೂರಾತಿ ಆಯ್ತು ಅಂದ್ರೆ ಅದು ಕಾಂಟ್ರಾಕ್ಟರ್ ಮಾಡ್ಕೊಳ್ಳೋ ಕೆಲಸ. ಮಂಜೂರಾತಿ ಪಡ್ಕೊಳ್ತಾನ, ಟೆಂಡರ್ ಆಗಿದೆ ಅಂದ್ರೆ ವರ್ಕ್ ಮಾಡಿದಾನೆ ಅಂದ್ರೆ ಆಯಾ ಹಂತಕ್ಕೆ ಕಾಂಟ್ರಾಕ್ಟರ್ ಮಾಡ್ಕೊಳ್ಳೋ ಕೆಲಸ. ಯಾರು ಕಾಂಟ್ರಾಕ್ಟರ್ ಇದಾನೋ ಅವನು ಮಂಜೂರಾತಿ ತಗೊಳ್ತಾನ. ಶಾಸಕರ ಕರ್ತವ್ಯ ಏನು ಇರಲ್ಲ ಅಲ್ಲಿ. ಒಂದು ಟೆಂಡರ್ ಕರಿಬೇಕಾದ್ರೆ 30% ಹಣ ಮೀಸಲಿಡಬೇಕು ಅಂತ ಸರ್ಕಾರ. ಆ ನಂತರದಲ್ಲಿ ಉಳಿದಿದ್ದು ಪ್ರಕ್ರಿಯೆ, ನಿರಂತರವಾದ ಪ್ರಕ್ರಿಯೆಗಳು ನಡೀತಾವೆ. ಆ ನಂತರದಲ್ಲಿ ನಾನು ಹಣ ತಂದೆ, ಹಣ ಮಂಜೂರಾತಿ ಆಗಿದ್ದಲ್ಲ, ಬಿಡುಗಡೆ ಆಯ್ತು, ಟೆಂಡರ್ ಆಗಿದ್ದು ಹಣ ರಿಲೀಸ್ ಆಗ್ತಾನೆ ಇರುತ್ತೆ ಮುಂದಿನ ದಿವಸದಲ್ಲಿ. ಅದೆಲ್ಲ ಇವ್ರು ತಂದಿದ್ದಲ್ಲ ಹಣ. ಹೊಸ ಮಂಜೂರಾತಿನ ಎಷ್ಟು ತಂದಿದ್ದಾರೆ ಅನ್ನೋದು ಸಾಗರ ಜನಗೆ ಇವರು ಸ್ಪಷ್ಟಪಡಿಸ್ಬೇಕು. ಮಾಧ್ಯಮದ ಮೂಲಕ ಅವ್ರು ಹೇಳಿ, ಇಷ್ಟು ಕೋಟಿ ಹಣನ ಇಂತಿಂತ ರಸ್ತೆಗೆ ಇಷ್ಟು ಹಣ ತಂದಿದ್ದೇನೆ, ಬಿಲ್ಡಿಂಗ್ಗಳಿಗೆ ಇಷ್ಟು ಹಣ ತಂದಿದ್ದೇನೆ, ಸ್ಕೂಲ್ಗಳಿಗೆ ಇಷ್ಟು ಹಣ ತಂದಿದ್ದೇನೆ, ರಿಪೇರಿಗಾಗಿ ಇಷ್ಟು ಹಣ ತಂದಿದ್ದೇನೆ, ಹೋದ ವರ್ಷ ಫ್ಲಡ್ ಆಗಿ ಕೆಲವು ಡ್ಯಾಮೇಜ್ ಆದವಕ್ಕೆ ಇಷ್ಟು ತಂದಿದ್ದೇನೆ ಅನ್ನೋದನ್ನ ಮೀಡಿಯಾದ ಮುಂದೆ ಹೇಳಿ
ಆದ್ರೆ ನಾನು ಅದನ್ನೇ ಕೇಳ್ಕೊಂಡೆ. ಈ ಆಗಿ ರಿಟೈರ್ಡ್ ಆದ ರಮೇಶ್ ಅವರು ಏನಿದ್ದಾರೆ, ಇವ್ರಿಗೆ ಅದು ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಶಾಸಕರಾಗಿ 3ನೇ ಅವಧಿ ಕಳೆದಿದ್ದಾರೆ. ಕನಿಷ್ಠ ಆ ರಮೇಶ್ ಆದ್ರೂ ಇದರ ಅಂಕಿ ಅಂಶ ಇಟ್ಕೊಂಡು ಹೇಳೋ ಅಂತದ್ದಾದ್ರೆ ಸಾಗರ ಜನಿಗೆ ಅರ್ಥ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಗಂತಲೂ ಶಾಸಕರಾಗಿ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಿಂದೂ ಸಹಿತ ನಾನು ವಿರೋಧ ಪಕ್ಷದಲ್ಲಿದ್ದೆ, ಶಾಸಕರಾಗಿದ್ರು. ಆ ಸಂದರ್ಭದಲ್ಲಿ ಹೇಳಿದ್ದೆ, ನೀವು ಶಾಸಕರಾಗಿ ಬಿಗ್ ಝೀರೋ ಅಂತ ಹೇಳಿ. 10 ವರ್ಷ ಶಾಸಕರಾಗಿ ನಿಮ್ಮ ಸಾಧನೆ ಏನು ಅಂದ್ರೆ ಸಾಧನೆನೇ ಝೀರೋ ಅನ್ನೋದನ್ನ ಹೇಳಿ ಹಿಂದೆ. ಈಗ 1 ವರ್ಷದ ಅವಧಿನ ವಿಶ್ಲೇಷಣೆ ಮಾಡೋದಾದ್ರೆ 100ಕ್ಕೆ 100 ಮಾರ್ಕ್ಸ್ ಎಷ್ಟು ಕೊಡ್ಬೋದು ಅಂದ್ರೆ 1 ಮಾರ್ಕ್ಸ್ ಅಲ್ಲ, 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಅಂದ್ರೆ 0. ನಮ್ಮ ಶಾಸಕರಿಗೆ ಯಾವ ಸಾಧನೆನೂ ಇಲ್ದೇನೆ ತಾನು ಇದೀನಿ ಅನ್ನೋ ಇರುವಿಕೆ ಹೆಂಗೆ ಅಂದ್ರೆ, ಅಲ್ಲಿ ಆಗೋ ಜಾಗನ ಒತ್ತುವರಿನ ತೆರವು ಮಾಡು, ಅವ್ರ ಮೇಲೆ FIR ಹಾಕ್ಸು, ತಹಸೀಲ್ದಾರ್ನ ಕಳಿಸು, FIR ಹಾಕ್ಸು, ತನಗೆ ಆಗದಿದ್ದವ್ರನ್ನ ಮರಳು ಗಾಡಿ ಹಿಡಿಸು, ಇಲ್ಲ ಕಲ್ ಗಾಡಿ ಹಿಡಿಸು, ತನಗೆ ಆಗದಿದ್ದವ್ರನ್ನ ಆ ಟ್ಯಾಕ್ಟ್ರಿಗಳನ್ನ ತಗೊಂಡೋಗಿ ನಿಲ್ಸು, ಅವ್ರ ಮೇಲೆ ಹಣನ ಫಿಕ್ಸ್ ಮಾಡು. ಈ ರೀತಿ ತನ್ನ ಇರುವಿಕೆ, ತಾನು ಇದೀನಿ ಅನ್ನೋದು ಇರುವಿಕೆ ಇದೆಯಲ್ಲ, ಸಾಗರ ಜನಿಗೆ ಗೊತ್ತಾಗ್ಬೇಕಲ್ಲ, ಆ ಇರುವಿಕೆನ ಈ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ಬಿಟ್ರೆ ಅಭಿವೃದ್ಧಿಲಿ ತಮ್ಮ ಇರುವಿಕೆನ ತೋರಿಸ್ಬೇಕಾದ ಶಾಸಕರು ಚುನಾವಣೆ ಕಾಲದಲ್ಲಿ ಏನು ಭರವಸೆಯನ್ನ ಕೊಟ್ಟಿದ್ರು ಆ ಭರವಸೆನ ಈಡೇರಿಸೋದಕ್ಕೆ ಬೇಕಾದಂತ ಹೋರಾಟವನ್ನ ಜನಪ್ರತಿನಿಧಿಯಾಗಿ ಶಾಸನಸಭೆಯಲ್ಲಿ ಧ್ವನಿ ಆಗ್ಬೇಕಿತ್ತು. ಆದ್ರೆ ಶಾಸನಸಭೆಯಲ್ಲಿ ಅವ್ರ ಧ್ವನಿನೇ ಬಿಡ್ಲಿಲ್ಲ. ಉದಾಹರಣೆಗೆ ಚುನಾವಣೆ ಸಂದರ್ಭದಲ್ಲಿ ಏನ್ ಹೇಳಿದ್ರು ಅಂದ್ರೆ, ಸರ್ಕಾರನು ಸಹಿತ ಏನು ನಮ್ಮ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಪಾದಯಾತ್ರೆ ಮಾಡಿದ್ರು. ಏನ್ ಪಾದಯಾತ್ರೆ? ಮಧು ಬಂಗಾರಪ್ಪ ಅವರ ನಾಯಕತ್ವದಲ್ಲಿ ಮುಳುಗಡೆ ರೈತರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಪಾದಯಾತ್ರೆ ಆಗಿತ್ತು. ಈಗಾಗಲೇ 9,909 ಎಕರೆ ಕಾಗೋಡು ತಿಮ್ಮಪ್ಪನವರ ಅವಧಿ ಒಳಗೆ ಹಿಂದೆ ಹಕ್ಕು ಸಿಕ್ಕಿರ ಅಂತದ್ದು ಇವತ್ತು ಕೋರ್ಟಿಗೆ ಮೆಟ್ಲಿಗೆ ಹತ್ತಂತದ್ದಾಗಿದೆ. ಅದನ್ನ ಅಧಿಕಾರಕ್ಕೆ ಬಂದಂತ 100 ದಿವಸದೊಳಗೆ ಅವರಿಗೆ ನ್ಯಾಯ ಕೊಡಿಸ್ತೀವಿ ಅಂತಕ್ಕಂಥ ಮಾತನ್ನ ಅವತ್ತಿನ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಮಾತಾಡಿದ್ರು. ಈ ಶಾಸಕರು ಸಹಿತ ಎಲ್ಲ ಪ್ರಚಾರ ಸಭೆಗಳಲ್ಲಿ ಮಾತಾಡಿದ್ರು, ಮುಳುಗಡೆ ರೈತರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ. ಒಂದು, ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಇರ್ತಕ್ಕಂಥ ಮುಳುಗಡೆ ರೈತರಿಗೆ ಹಕ್ಕನ್ನು ಕೊಡ ಅಂತದ್ದು. 2, ಮುಳುಗಡೆ ಆದಂತ ರೈತರಿಗೆ ನ್ಯಾಯಯುತವಾದಂತ, ಈಗೇನು 40,000 ರಿಂದ 45,000 ಕುಟುಂಬಗಳು ಈ ಜಿಲ್ಲೆಯಲ್ಲಿ ಇದ್ದಾರೆ, ವಾಸ ಮಾಡ್ತಾ ಇದ್ದಾರೆ ಮುಳುಗಡೆ ರೈತರು. ಅವರಿಗೆ ಏನು ಆ ನ್ಯಾಯಯುತವಾದ 1 ಎಕರೆ ಕಳ್ಕೊಂಡ್ರೆ 4 ಎಕರೆ ಹಕ್ಕನ್ನು ಕೊಡಬೇಕು ಅಂತಕ್ಕಂಥ ಅವತ್ತಿನ ಮಾನದಂಡ ಏನಿತ್ತು, ಆ ಮಾನದಂಡದ ಪ್ರಕಾರವಾಗಿ ಅವ್ರಿಗೆ ಹಕ್ಕನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಏನ್ ಹೇಳಿದ್ರು. ಜಿಲ್ಲಾಧಿಕಾರಿ ಮೀಟಿಂಗ್ ಆದಾಗ ನಾನು ಸಹಿತ ಅಟೆಂಡ್ ಮಾಡಿದ್ದೆ, ಆದ್ರೆ ಅದಲ್ಲೇ ನಿಂತು ಹೋಗಿದೆ. 3ನೇ ವಿಷಯ, ಅದೇ ಮುಳುಗಡೆ ರೈತರು ಹೆಚ್ಚುವರಿ ಮುಳುಗಡೆ ಆಗದೆ ಇರತಕ್ಕಂತ KPC ಲ್ಯಾಂಡ್ ನಲ್ಲಿ ಇದ್ದಾರೆ. ನಾನು 2 ಸಲ ಮುಳುಗಡೆ ಆದ ಕುಟುಂಬದಿಂದ ಬಂದು ಡಾಕ್ಟರ್ ಮದನ್ ಗೋಪಾಲ್ ಅವರು ಶಿವಮೊಗ್ಗದಲ್ಲಿ ಮೀಟಿಂಗ್ ಕರೆದಂತ ಸಂದರ್ಭದಲ್ಲಿ ಸತ್ತು ಹೋದ ಪ್ರಕರಣ ಮುಳುಗಡೆ ರೈತರದ್ದು ನಾನೇ ವಿಷಯ ಪ್ರಸ್ತಾಪ ಮಾಡಿದೆ. 2017ರಲ್ಲಿ 2 ಸಲ ಮುಳುಗಡೆ ಆಗಿದೆ. ಮತ್ ಕಸ್ತೂರಿ ರಂಗನ್ ವರದಿ ಜಾರಿ ಮಾಡಿದ್ರೆ ಮತ್ತೆ ನಮ್ಮನ್ನ ಅಲ್ಲಿಂದ ಒಕ್ಕಲಿಸುವಂತ ಕೆಲಸ ತಾವು ಮಾಡ್ತಾ ಇದ್ರಿ ಅಂದಾಗ 9,909 ಎಕರೆ 1962ರಿಂದ ತೆಗೆದಿರಿಸಿರುವಂತ ಕಾದಿರಿಸುವಂತ ಭೂಮಿ ಹಂಚೆ ಇಲ್ಲಲ್ಲ ನೀವು ಅಂತಕ್ಕಂಥ ಪ್ರಶ್ನೆ ಮಾಡಿದ್ರು. ಹಾಗಾಗಿ ಸತ್ತ ಮುಳುಗಡೆ ರೈತರ ಪ್ರಕರಣ ಮತ್ತೆ ಜೀವಂತಿಗೆ ಬರೋದಕ್ಕೆ ಸಾಧ್ಯ ಆಯ್ತು. 9,900 ಎಕರೆ ಕಾಗೋಡು ತಿಮ್ಮಪ್ಪನ ನಾಯಕತ್ವದಲ್ಲಿ ಹಂಚ ಅಂತದ್ದಾಯ್ತು. ಅವತ್ತು ನಾನು ಪ್ರಸ್ತಾಪ ಮಾಡಿರೋದು ಹೆಚ್ಚುವರಿ KPC ಲ್ಯಾಂಡ್, ಅಂದ್ರೆ ಮುಳುಗಡೆ ಆಗದೆ ಇರತಕ್ಕಂಥ ಪ್ರದೇಶನೂ ಸಹಿತ ಇವತ್ತು KPC ಅಂತ ಹೇಳಿ ಮಾಡಿದ್ದಾರೆ. ಅದನ್ನ ಆ ರೈತರಿಗೆ ಯಾರ್ಯಾರು ಮುಳುಗಡೆ ಆಗಿ ಅಲ್ಲಿ ಸ್ವಾಧೀನ ಅನುಭವದಲ್ಲಿ ಇದಾರೋ ಅವ್ರಿಗೆ ಹಕ್ಕನ್ನು ಕೊಡಬೇಕು ಅಂತ ಹೇಳಿ ಆ ವಿಷಯನ ಪ್ರಸ್ತಾಪ ಮಾಡಿದ್ದು. ಜೊತೆಗೆ ಹಿಂದೆ ಕಾಗೋಡು ತಿಮ್ಮಪ್ಪನವರು ಶಾಸಕರಾದಾಗ ಸರ್ವೆ ಸಹಿತ ಮಾಡಿದ್ರು. ಹೊಸನಗರ ಭಾಗದಲ್ಲಿ 6,400 ಜನರು ಸರ್ವೆ ಆಗಿದೆ. KPC ಜಾಗದಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ಕೊಂಡು ಒಕ್ಕಲ್ತನ ಮಾಡ್ತಿರೋರು 6,400 ಜನರು ಸರ್ವೆ ಆಗಿದೆ. ಸಾಗರ ಭಾಗದ್ದು ಸರ್ವೆ ಮಾಡೋದು ಬಾಕಿ ಉಳ್ಕೊಂಡಿದೆ, ಶಾಸಕರಿಗೆ ಗೊತ್ತಿಲ್ಲ ಪಾಪ ಇವ್ಯಾವು.
ಸಾಗರ ಭಾಗದಲ್ಲಿ ಯಾರ್ಯಾರು ಕೆಪಿಸಿ ಜಾಗದಲ್ಲಿ ತೋಟ ಮಾಡ್ಕೊಂಡಿದ್ದಾರೆ, ಮನೆ ಮಾಡ್ಕೊಂಡಿದ್ದಾರೆ, ಮುಳುಗಡೆ ಆಗದಿರೋ ಪ್ರದೇಶ ಅದು. ಮುಳುಗ್ತಾ ಇಲ್ಲ, ಆದ್ರೆ ಮುಳುಗಡೆ ಆಗಿದೆ ಅಂತೇಳಿ ದಾಖಲೆ ಸೃಷ್ಟಿಯಾಗಿದೆ. ಸಾಗರದಲ್ಲೂ ಸಹಿತ ಹೆಚ್ಚು ಕಡಿಮೆ 6,000-7,000 ಕುಟುಂಬಗಳು ಆ ವ್ಯಾಪ್ತಿ ಒಳಗಡೆ ಇದ್ದಾವೆ. ತೀರ್ಥಹಳ್ಳಿ ನಗರ ಹೋಬಳಿಯ ತೀರ್ಥಹಳ್ಳಿ ಭಾಗದಲ್ಲೂ ಸಹಿತ 2,500ಕ್ಕಿಂತ ಹೆಚ್ಚು ಕುಟುಂಬಗಳಿದ್ದಾವೆ. ಹೆಚ್ಚು ಕಡಿಮೆ 15,000 ಕುಟುಂಬಗಳು ಕೆಪಿಸಿ ಲ್ಯಾಂಡ್ ನಲ್ಲಿದ್ದಾರೆ. ಅವರಿಗೆ ಹಕ್ಕನ್ನು ಕೊಡಬೇಕಲ್ಲ. ಮುಳುಗ್ತಾ ಇಲ್ಲ ಭೂಮಿ, ಮುಳುಗಡೆ ಆದ ಕುಟುಂಬಗಳು, ಅವರಿಗೆ ಕೊಡುವಂಥದ್ದು ರಾಜ್ಯ ಸರ್ಕಾರ ಮಾಡೋ ಕೆಲಸ. ಚುನಾವಣೆ ಪ್ರಚಾರ ಸಭೆಯಲ್ಲಿ ಭಾಷಣ ಹೊಡೆದ್ರಿ, ಕೊಟ್ಬಿಡ್ತೀನಿ ನಾನು ಶಾಸಕನಾದ್ರೆ, ಇದೇನಿಲ್ಲ ಆರಾಮಿದೆ ಕೊಟ್ಬಿಡ್ತೀವಿ, ಬಹಳ ಈಸಿ ಕೊಟ್ಬಿಡ್ತೀವಿ. ಒಂದಿನ ಶಾಸನಸಭೆಯಲ್ಲಿ ಮಾತಾಡ್ಲಿಲ್ಲ, ಒಂದಿನ ಧ್ವನಿ ಎತ್ತಲಿಲ್ಲ. ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ 2 ಸಲ ಮೀಟಿಂಗ್ ಆದ್ರೆ, ಶಿವಮೊಗ್ಗ ಬೆಂಗಳೂರಿನಲ್ಲಿ ಮೀಟಿಂಗ್ ಆದ್ರೆ ತಾವು ಭಾಗವಹಿಸಲೇ ಇಲ್ಲ. ಶಾಸಕರಾದ್ರೂ ಭಾಗವಹಿಸ್ಬೇಕಿತ್ತಲ್ಲ ಮೀಟಿಂಗ್ ನಲ್ಲಿ, ತನ್ನ ಜನರ ಧ್ವನಿ ಆಗ್ಬೇಕಿತ್ತಲ್ಲ. ಚುನಾವಣೆ ಕಾಲದಲ್ಲಿ ಹೇಳಿ ಆ ಮುಳುಗಡೆ ರೈತರದ್ದು ಓಟ್ ತಗೊಂಡ್ರಿ, ನಾವು ಭಾಷಣ ಮಾಡಿದ್ವಿ. ಆದ್ರೆ ಗೆದ್ದ ಮೇಲೆ ನಿಮಗೇನು ಅಂದ್ರೆ ಕಾಂಟ್ರಾಕ್ಟರ್ ಜೊತೆಗೆ ಅಧಿಕಾರಿಗಳ ಜೊತೆಗೆ ಇಷ್ಟೇ ಸಂಪರ್ಕ ವಿನಃ ಉಳಿದ ಯಾವ ಕೆಲಸಗಳು ನಿಂತು ಹೋಗಿದಾವೆ. ಒಂದ್ ಇಲಾಖೆ ಕೆಡಿಪಿ ಸಭೆನ ನೆಟ್ಟಿಗೆ ಮಾಡಲಿಲ್ಲ, ಪ್ರಗತಿ ಪರಿಶೀಲನೆ ನೆಟ್ಟಿಗೆ ಮಾಡಲಿಲ್ಲ. ಈ ರೀತಿ ವಿಷಯಗಳು ಇವತ್ತು ಸಾಗರ ಜನ ಇವತ್ತು ಯಾತನೆ ಪಡ್ತಾ ಇದ್ದಾರೆ, ಜಿಲ್ಲೆಯ ಜನ ಯಾತನೆ ಪಡ್ತಿದ್ದಾರೆ. ಮುಳುಗಡೆ ರೈತ ಏನು 100 ದಿವಸದಲ್ಲಿ ಸಿದ್ದರಾಮಯ್ಯ ಪತ್ರ ಕೊಟ್ಟು ಬಿಡ್ತಾರೆ, ಡಿ ಕೆ ಶಿವಕುಮಾರ್ ಪತ್ರ ಕೊಟ್ಟು ಬಿಡ್ತಾರೆ, ಮಧು ಬಂಗಾರಪ್ಪ ನಂಗೆ ನ್ಯಾಯ ಕೊಡ್ತಾರೆ, ಶಾಸಕರು ಗೋಪಾಲಕೃಷ್ಣ ಬೇಳೂರು ಆದ್ರೆ ಏನೋ ಕಾಗೋಡು ತಿಮ್ಮಪ್ಪನ ತರನೇ ನ್ಯಾಯ ಸಿಕ್ಬಿಡುತ್ತೆ ಅಂತ ಹೇಳಿ ಭಾವಿಸಿದ್ರಲ್ಲ. ಬಗರಕುಮ್ ಕಮಿಟಿ ಆಯ್ತಲ್ಲ, ಕಮಿಟಿ ಮೀಟಿಂಗ್ ಆಗಿ ಒಬ್ಬನಿಗೆ 10 ಪತ್ರ ಆಯ್ತಾ? ಈಗಾಗ್ಲೇ ಒಬ್ಬನಿಗೆ 10 ಪತ್ರ ಸಿಕ್ಕಿದ್ಯಾ? ಒಂದು ಮೀಟಿಂಗ್ ಅಲ್ಲಿ ಏನಾದ್ರು ಒಂದು ತೀರ್ಮಾನ ಆಗಿದೆಯಾ? 94C ಇನ್ನು 4,000 ಜನ 10 ಪತ್ರ ಸಿಗದಿದೆ ಗ್ರಾಮೀಣ ಪ್ರದೇಶದಲ್ಲಿ. ಸಾಗರ ಒಂದರಲ್ಲೇ 4,000 ಜನರಿಗೆ ಇನ್ನು 94C ಇಲ್ಲಿ 10 ಪತ್ರ ಸಿಗದಿದೆ. 94CC 1,500ಕ್ಕಿಂತ ಹೆಚ್ಚು ಜನರಿಗೆ ಕೊಡೋದಿದೆ. ಒಬ್ಬನಿಗೆ ನ್ಯಾಯ ಕೊಡುವಂತದ್ದಾಗಿದೆಯಾ? ತಮ್ಮಿಂದ ಯಾವ ಕೆಲಸಗಳು ಶಾಸಕರಾಗಿ ಮಾಡಬೇಕಾದ ಯಾವ ಕರ್ತವ್ಯಗಳು ಸಹಿತ ಆಗ್ಲಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ದಾಖಲಿಸ್ತೇನೆ. ಇನ್ನು ಉಳಿದಿರೋದು ಬಿಡಿ, ಸೋಮಶೇಖರ್ ನಮ್ಗೆ ಗೊತ್ತಿಲ್ಲ, ತಾಲೂಕ್ ಪಂಚಾಯತಿ ಮೆಂಬರ್ ಆದಾಗ್ಲೂ ಸಹಿತ ಅವ್ರು ನೋಡಿದ್ ಕಡಿಮೆ. ಅವರು ತಾಲೂಕ್ ಪಂಚಾಯತಿ ಮೀಟಿಂಗಿಗೆ ಭಾಗವಹಿಸ್ತಾನೆ ಇರಲಿಲ್ಲ. ಭಾಗವಹಿಸಿದ್ರು ಆ ಸೈನಿಗೆ ಮಾತ್ರ ಸೀಮಿತ. ನಾವೇ ಬಹಳಷ್ಟು ಸಲ 3 ಮೀಟಿಂಗ್ ಅಟೆಂಡ್ ಆಗ್ಲಿಲ್ಲ ಅಂದ್ರೆ ಸದಸ್ಯತ್ವ ವಜಾ ಆಗ್ಬಿಡುತ್ತೆ, ಸದಸ್ಯತ್ವ ವಜಾ ಆಗತ್ತೆ. ಆದ್ರೆ ನಾವೇ ಮತ್ತೊಂದು ಮೀಟಿಂಗಿಗೆ ಸೈನ್ ಹಾಗೇನೆ ಬರದೇ ಇದ್ರು ಸೈನ್ ಅನ್ನ ತಗೊಂಡಿದ್ವಿ, ಸದಸ್ಯತ್ವ ವಜಾ ಆಗ್ಬಾರ್ದು ಅಂತ ಹೇಳಿ. ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ತಾಲೂಕ್ ಪಂಚಾಯತಿಯ ಸದಸ್ಯನಾಗಿ ತನ್ನ ಕರ್ತವ್ಯನ ಒಂದು ದಿವಸ ಕೆಲಸ ಮಾಡಿ ಗೊತ್ತಿಲ್ಲ, ಅರಿವಿಲ್ಲ. ಇಡೀ ತಾಲೂಕ್ ಪಂಚಾಯತಿ ಕ್ಷೇತ್ರದ ಅನುದಾನನ ನಾವೆಲ್ಲ ಕಾರ್ಯಕರ್ತರಿಗೆ, ಅಲ್ಲಿ ಕೆಲಸ ಮಾಡಿದವರಿಗೆ ಕೆಲಸ ಮಾಡಿ ಅಂತ ಹೇಳ್ತಿದ್ವಿ, ಕೆಲಸ ಮಾಡಿ ಅಂತ ಕೊಡ್ತಾ ಇದ್ವಿ. ಆಯಾ ಊರಿಂದ ಆಯಾ ಊರಿನವರೇ ಕೆಲಸ ಮಾಡೋದು. ಇವರು ಇಡೀ 5 ವರ್ಷ ಒಬ್ಬನೇ ಕಾಂಟ್ರಾಕ್ಟರ್, ಅವ್ರ ಭಾಗದವನು ಅಲ್ಲ, ನಮ್ ಭಾಗದ ಇಡೀ ತಾಲೂಕ್ ಪಂಚಾಯತ್ ಅನುದಾನನ ಒಬ್ಬನೇ ಕೆಲಸ ಮಾಡಿದ. ಒಬ್ಬನೇ 5 ವರ್ಷ ಒಬ್ಬನೇ ಕೆಲಸ ಮಾಡಿದ. ಇದು ಅವ್ರ ಸಾಧನೆ. ಇನ್ನು ಮರಳು ದಂಧೆ, ಶಾಸಕರಿಗೆ ಗೆದ್ದ ಮೇಲೆ ಕನಿಷ್ಠ 25,000 ಲೋಡನ್ನ ಅವರಿಗೆ ಮಂಜೂರಾತಿ ಸಿಗದೆ ಇರೋ ಜಾಗದಲ್ಲಿ ಮರಳನ್ನ ಹಿಟಾಚಿ ತಗೊಂಡು ಹೋಗಿ, ಕಾನೂನು ರೀತಿಯಲ್ಲಿ ಹಿಟಾಚಿ ಬಳಸಂಗಿಲ್ಲ, ಲೇಬರ್ ಇಂದನೇ ಲೋಡ್ ಮಾಡಿಸ್ಬೇಕು. ಸರ್ಕಾರಿ ಜಾಗದಲ್ಲಿ ಮರಳನ್ನು ಗಣಿಗಾರಿಕೆ ಮಾಡಿಸಿದ್ರು. ಇವತ್ತು ಮರಳಿಂದು ಗಾಡಿ ಇಡಿಸೋದು ಮತ್ತೊಂದು ಏನ್ ನಡೀತಾ ಇದೆ, ಅವೆಲ್ಲ ಯಾವ ಕಾರಣದಿಂದ? ಅವ್ರ ರಸೀದಿ ಖಾಲಿ ಆಗ್ಬೇಕು ಅಂತ ಹೇಳಿ ಉಳಿದಿದ್ನೆಲ್ಲ ಸಾಗರ, ಹೊಸನಗರ, ತೀರ್ಥಹಳ್ಳಿ ಇದೆಲ್ಲ ಟೇಕ್ ಮಾಡಿಸೋದು ಶಾಸಕರ ಮೂಲಕ. ಯಾಕಾಗಿ
ಶಾಸಕರು ಅವರನ್ನ ಇಟ್ಕೊಂಡಿದಾರೋ ನನಗೂ ಗೊತ್ತಿಲ್ಲ. ಆದ್ರೆ ಪಾಪ ಎಲ್ಲ ಹೇಳ್ತಿದ್ದಾರೆ. ಒಂದು 2-3 ಜನ ಏನು ವಸೂಲಿ ಮಾಡೋರಲ್ಲಿ ಇವರೇ ಪ್ರಮುಖ ಸ್ಥಾನ ವಹಿಸಿದ್ದಾರೆ. ಮಧ್ಯವರ್ತಿ ಅಂತಾರಲ್ಲ, ಏನಂತಾರೆ? ಮೀಡಿಯೇಟರ್ ಕೆಲಸ ಮಾಡೋರು ಮೀಡಿಯೇಟರ್ ಕೆಲಸ ಮಾಡ್ಕೊಂಡಿರ್ಬೇಕಪ್ಪ. ಅವ್ರು ಮಾಡ್ತಾ ಇರೋದೇನು? ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಧ್ಯವರ್ತಿ ಯಾವ ಜನರಿಗೆ ನ್ಯಾಯ ಕೊಡಿಸಿದ್ದಿದೆ, ಯಾವ ಹೋರಾಟ ಮಾಡಿದ್ದಿದೆ, ಸಾಗರದ ಯಾವ ಜನಿಗೆ ಗೊತ್ತಿದ್ದಿದೆ. ತಾಲೂಕ್ ಪಂಚಾಯತ್ ಸದಸ್ಯರಾಗಿ ನಮಗೆ ಗೊತ್ತಿಲ್ಲ, ಅಧಿಕಾರಿಗಳಿಗಂತೂ ಗೊತ್ತೇ ಇರಲಿಲ್ಲ. ಈಗ ಶಾಸಕರ ಜೊತೆಗೆ ಇದ್ದು ಶಾಸಕರಿಗೆ ಹತ್ತಿದ್ದಾರೆ ಅಂತ ಹೇಳಿ, ಹತ್ತಿರ ಇರೋದು ಅಂದ್ರೆ ಏನು? ಮಧ್ಯವರ್ತಿಯಾಗಿ ಶಾಸಕರ ಜೊತೆಗೆ ಮಧ್ಯವರ್ತಿಯಾಗಿ ಕೆಲಸ ಮಾಡಿರೋದು, ಏಜೆಂಟ್. ಶಾಸಕರ ಏಜೆಂಟ್ ಆಗಿ ಕೆಲಸ ಮಾಡಿದ್ದ ವ್ಯಕ್ತಿ ಸುಮ್ಮನೆ ಟೀಕೆ ಮಾಡ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ. ತಾನೇನು ಅಂತಕ್ಕಂಥದನ್ನ ಅರಿಯಲ್ಲಿ ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚು ಹೇಳೋದಿದೆ. ಹೇಳ್ಬೇಕು ಅನ್ನೋದಾದ್ರೆ ಇನ್ನೂ ತುಂಬಾ ಹೇಳೋದಿದೆ. ನಾವೆಲ್ಲ ಮುಳುಗಡೆ ರೈತರು, ನಾವೆಲ್ಲ 2 ಸಲ ಮುಳುಗಡೆ ಆದವ್ರು. ನಮ್ಗಿನ್ನೂ ಹಕ್ಕು ಸಿಗ್ಬೇಕಾಗಿದೆ, ನ್ಯಾಯ ಸಿಗ್ಬೇಕಾಗಿದೆ. ಸರ್ಕಾರದ ಮುಂದೆ ಈಗಲೂ ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರದ ಮುಂದೆ ಈಗಲೂ ಹೋರಾಟ ಮಾಡ್ತಾ ಇದ್ದೀವಿ. ನ್ಯಾಯಕ್ಕಾಗಿ ಧ್ವನಿ ಎತ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ. ಹಾಗಾಗಿ ಬೇರೆಯವ್ರ ಬಗ್ಗೆ ಮಾತಾಡ್ಬೇಕಾದ್ರೆ 10 ಸಲ ಯೋಚನೆ ಮಾಡಿ ಟೀಕೆ ಮಾಡ್ಲಿ. ವಿಷಯದ ಮೇಲೆ, ವಿಚಾರದ ಮೇಲೆ ಟೀಕೆ ಮಾಡ್ಲಿ, ಸಬ್ಜೆಕ್ಟ್ ಮೇಲೆ ಟೀಕೆ ಮಾಡ್ಲಿ, ಅಭಿವೃದ್ಧಿಯ ವಿಷಯದ ಮೇಲೆ ಟೀಕೆ ಮಾಡ್ಲಿ. ಟೀಕೆ ಅಂದ್ರೆ ಸುಮ್ಮನೆ ವೈಯಕ್ತಿಕವಾಗಿ ಯಾರ್ಯಾರ ಬಗ್ಗೆನೋ ಏನೋ ಮಾತಾಡ್ಕೊಂಡು ಶಾಸಕರ ಬಗ್ಗೆ, ಮಾಜಿ ಶಾಸಕರ ಬಗ್ಗೆ ಮಾತಾಡ್ಕೊಂಡು ಹೋಗೋದಲ್ಲ. ವೈಯಕ್ತಿಕವಾಗಿ ಟೀಕೆ ಮಾಡೋದಾದ್ರೆ ತುಂಬಾ ಪಟ್ಟಿಗಳೇ ಇದಾವೆ. ಅಷ್ಟು ಟೈಮ್ ನಮಗೂ ಇಲ್ಲ. ಇಷ್ಟು ಹೇಳ್ತಾ ಮುಂದಿನ ದಿವಸದಲ್ಲಾದ್ರೂ ಶಾಸಕರು ಅಭಿವೃದ್ಧಿಯತ್ತ ಗಮನ ಹರಿಸ್ಲಿ ಅಂತೇಳಿ ಒತ್ತಾಯಿಸ್ತಾರೆ. ಬಿಜೆಪಿ ನಗರ ಘಟಕ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ಮಾತನಾಡಿದರು. ವಿಶೇಷವಾಗಿ ಸಾಗರದ ಇವತ್ತಿನ ಪರಿಸ್ಥಿತಿಯ ಬಗ್ಗೆ ಒಂದೆರಡು ಅಭಿಪ್ರಾಯಗಳನ್ನು ಜೊತೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಇಡೀ ಸಾಗರ ಇವತ್ತು ಬಹಳ ಸಮೃದ್ಧಿಯಾಗಿ ನಡೀತಾ ಇದೆ. ಯಾವುದರಿಂದ ಸಮೃದ್ಧಿ ಅಂದ್ರೆ ಡೆಂಗ್ಯೂಯಿಂದ ಸಮೃದ್ಧಿಯಾಗಿ ನಡೀತಾ ಇದೆ. ಬಹುಶಃ ಕೇರಿಗಳಲ್ಲಿ ಹಳ್ಳಿಗಳಲ್ಲಿ ಇವತ್ತು ಡೆಂಗ್ಯೂ ಮಾರಕವಾಗಿ ಜನರಿಗೆ ಪರಿಣಮಿಸ್ತಾ ಇದೆ. ಜನ ಪರಿತಪಿಸ್ತಾ ಇದ್ದಾರೆ. ಇದಕ್ಕೆ ಮೂಲ ಒಂದು ಹುಡುಕ್ತಾ ಹೋದ್ರೆ ವಿಶೇಷವಾಗಿ ಏನು ಇವತ್ತು ಡೆಂಗ್ಯೂ ಪೀಡಿತರಿದ್ದಾರೆ, ಅನಿವಾರ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಾರೆ. ಇವತ್ತು ಸರ್ಕಾರಿ ಆಸ್ಪತ್ರೆಯ ಪರಿಸ್ಥಿತಿ ಏನಿದೆ ಅಂತ ಅಂದ್ರೆ ಬಹುಶಃ ಅಲ್ಲಿ ಹೋದ್ರೆ ಅದರ ಪರಿಸ್ಥಿತಿಯ ತೀವ್ರತೆ ನಮಗೂ ಅರ್ಥ ಆಗುತ್ತೆ. ನಾನು ಕೂಡ ಡೆಂಗ್ಯೂ ಪೀಡಿತನಾಗಿ ಆಸ್ಪತ್ರೆಯಿಂದ ನೋಡಿದ್ದೆ. ಅದರ ನಂತರ ಕೂಡ ನಮ್ಮ ಹಲವಾರು ಸ್ನೇಹಿತರುಗಳನ್ನ ವಿಚಾರಿಸಕ್ಕೆ ಹೋದವರು ಕೂಡ ನೋಡಿದ್ದೀವಿ. ಪ್ರಸ್ತುತ ಇತ್ತೀಚೆಗೆ ಕೂಡ ನಮ್ಮ ನಿನ್ನೆ ಮೊನ್ನೆ ಕೂಡ ನೋಡಿದ್ದೆ. ಅಲ್ಲಿ ಮಲಗಲಿಕ್ಕೆ ಬೆಡ್ ಇಲ್ಲ, ಇಡೀ ಆಸ್ಪತ್ರೆಯಲ್ಲಿ ಮಲಗಲಿಕ್ಕೆ ಬೆಡ್ ಇಲ್ಲ. ನೆಲದ ಮೇಲೆ ಮಲಗ್ತಾ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಹುಶಃ ಈ ಒಂದ್ಸತಿ ನೋಡಿದ್ರೆ ಈ ಹಿಂದೆ ಕರೋನಾ ಸಂದರ್ಭದಲ್ಲಿ ಏನಾಯ್ತು ಆ ನಂಗೆ ಸಂಘಟಿತ ಇದೆ. ಕರೋನಾದ ಪರಿಸ್ಥಿತಿಯ ಒಂದು ಮರುಕಳಿಸಿದೆಯೇನೋ ಹೇಳ್ತಕ್ಕಂಥ ಪರಿಸ್ಥಿತಿ ಆಸ್ಪತ್ರೆಗೆ ಹೋಗಿದೆ. ಆ ಸಂದರ್ಭದಲ್ಲಿ ನಮ್ಮ ಹಿಂದಿನ ಶಾಸಕರು ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗಳೊಡನೆ ಮಾತನಾಡಿ ಈ ರೀತಿ ಆದವಾಗ ರೋಗಿಗಳನ್ನು ಅಲ್ಲಿ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡಿ ಅದರಿಂದಾಗಿ ಒಂದಷ್ಟು ಪರಿಹಾರ ಸಿಕ್ಕಿತ್ತು ರೋಗಿಗಳಿಗೆ. ಆದ್ರೆ ಇವತ್ತು ಹಿಂದಿನ ನಮ್ಮ ಸಂದರ್ಭದಲ್ಲಿ 31 ವೈದ್ಯರಿದ್ರು, ಇವತ್ತು 14 ಬಂದಿದೆ. ನಮ್ಮೆಲ್ಲರೂ ಕೂಡ ಗೊತ್ತಿದೆ. ಆ ಪರಿಸ್ಥಿತಿಯನ್ನು ನೋಡಿದ್ರೆ ಗೊತ್ತಾಗಲ್ಲ. 14 ಜನ ವೈದ್ಯರೇ ಬಂದಿದೆ. ಅದರ ಜೊತೆಗೆ ಈ ಒಂದು ರೋಗಿಗಳ ಪರಿಸ್ಥಿತಿಯನ್ನ ನೋಡಿದ್ರೆ ಬಹುಶಃ ಯಾರು ಕೂಡ ಮನುಷ್ಯರಾದರೂ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಕ್ಷಣ ಶಾಸಕರಿಗೆ ನೈತಿಕತೆ ಇದ್ರೆ ಆರೋಗ್ಯ ಸಚಿವರನ್ನು ಕರೆಸಬೇಕಿಲ್ಲಿ, ಇಲ್ಲಿಯ ಪರಿಸ್ಥಿತಿಯನ್ನು ನೋಡ್ಬೇಕು. ಯಾಕಂದ್ರೆ ಆರೋಗ್ಯ ಸಚಿವರು ಕೇವಲ ಬೆಂಗಳೂರಿನಲ್ಲಿ ಬೇರೆ ಬೇರೆ ವ್ಯವಹಾರಗಳಲ್ಲಿ ಇವತ್ತು ನಿರತರಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ದಯಮಾಡಿ ಅಂತಹ ಆರೋಗ್ಯ ಮಂತ್ರಿಗಳು ಸಾಗರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಆಸ್ಪತ್ರೆಯ ಪರಿಸ್ಥಿತಿಯನ್ನು ಸುಧಾರಿಸಬೇಕು. ಕೇವಲ ನಾನು ಅಷ್ಟು ಬಿಡುಗಡೆ ಮಾಡಿದ್ದೀನಿ, ಇಷ್ಟು ಮಾಡಿದ್ದೀನಿ ಅಂತ ಬಾಯಿ ಮಾತನ್ನ ಹೇಳೋದಲ್ಲ. ಇವರು ದಾಖಲಾತಿ ಇಟ್ಟು ಮಾತಾಡಿ. ಇವರೇನೋ ಪಂಥಾಹ್ವಾನವನ್ನು ಕೊಟ್ಟಿದ್ದಾರಂತೆ ಏನೋ ಚರ್ಚೆಗೆ ಅನುದಾನದ ಬಗ್ಗೆ. ಪಂಥಾಹ್ವಾನ ಬೇಡ, ಅವರು ದಾಖಲಾತಿಗಳ ನಿಮ್ಮೆದುರುಗಳ ನಾವು ಹೋಸಕ್ತಿ ಪತ್ರ ಬಿಡುಗಡೆ ಮಾಡಿದ್ವಿ. ಅದೇ ರೀತಿ ಬಿಡುಗಡೆ ಮಾಡಿ ಒಂದು ಸ್ಲಿಪ್ ಆದ್ರೆ ಬಿಡುಗಡೆ ಮಾಡಿ. ಅದನ್ನು ಬಿಟ್ಟು ಕೇವಲ ಬಿಜೆಪಿ ಅವರನ್ನ ಟೀಕೆ ಮಾಡ್ತಕ್ಕಂಥದ್ದನ್ನೇ ಗುರಿಯಾಗಿರಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ.
ದಯಮಾಡಿ ಶಾಸಕರಿಗೆ ಏನಾದ್ರು ಬದ್ಧತೆ ಇದ್ರೆ ಕೇವಲ ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆಗ್ದೇನೆ ಸರ್ಕಾರಿ ಆಸ್ಪತ್ರೆಯ ವ್ಯವಸ್ಥೆಯನ್ನ ಇವತ್ತು ಇಡೀ ಸಾಗರ ಬಹಳ ದೊಡ್ಡ ಪ್ರಮಾಣದಲ್ಲಿ ಪರಿತಪಿಸ್ತಾ ಇದ್ದಾರೆ, ಅದನ್ನ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಒಂದು. ಎರಡನೇದು, ಇಡೀ ನಗರಸಭೆಯನ್ನ ಇವತ್ತು ನಿಯಂತ್ರಣ ಮಾಡ್ತಾ ಇರ್ತಕ್ಕಂಥದ್ದು ಶಾಸಕ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೀಸಲಾತಿಯನ್ನ ಘೋಷಣೆ ಮಾಡ್ದೇನೆ ಇದುವರೆಗೂ ಕೂಡ ಜನಪ್ರತಿನಿಧಿಗಳಿಗೆ ಅಧಿಕಾರವನ್ನು ನೀಡತಕ್ಕಂಥ ಹಕ್ಕನ್ನು ಕೊಡ್ಲಿಲ್ಲ. ಹಾಗಾಗಿ ಇವತ್ತೇನು ಶಾಸಕರು ನಗರಸಭೆಯನ್ನ ನಡೆಸ್ತಾ ಇದ್ದಾರೆ, ಆ ಶಾಸಕರಿಗೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ದಯಮಾಡಿ ಸ್ವಚ್ಛತೆಯ ಬಗ್ಗೆ ಪ್ರಥಮವಾಗಿ ಗಮನವನ್ನು ನಾವು ಕೊಡ್ಲೇಬೇಕು. ಇಡೀ ಸಾಗರದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಕೊಳಚೆಗಳು, ಕಸಗಳು, ದೊಡ್ಡ ದೊಡ್ಡ ಮಟ್ಟಿಗಳು ಬೆಳೆದು ಪರಿಸರಕ್ಕೆ ಬಹಳ ಮಾರಕವಾಗಿ ಪರಿಣಮಿಸ್ತಾ ಇದೆ. ಸೊಳ್ಳೆಗಳ ಕಾಟ ವಿಪರೀತ ಆಗಿದೆ. ಇದರಿಂದಾಗಿ ಡೆಂಗ್ಯೂ ಮತ್ತಷ್ಟು ಹೆಚ್ಚುತ್ತಾ ಇದೆ. ಪ್ರಪ್ರಥಮವಾಗಿ ಒಂದು ನಗರಸಭೆಯ ಸಾಮಾನ್ಯ ಸಭೆಯನ್ನ ಕರೀಲಿಕ್ಕೆ ಆಗ್ತಾ ಇಲ್ಲ, ಡೇಟಾ ಸಿಗ್ತಾ ಇಲ್ಲ ಅಂತ ಕೇಳಿದ್ರು. ಪ್ರಥಮವಾಗಿ ನಗರಸಭೆಯ ಸಾಮಾನ್ಯ ಸಭೆಯನ್ನು ಕರೆಯುವುದು, ಸದಸ್ಯರಾದವರಿಗೆ ತಮ್ಮ ವಿಷಯಗಳನ್ನ ಹೇಳಿಕೊಳ್ಳಲಿಕ್ಕೆ ಅವಕಾಶ ವೇದಿಕೆ ಮಾನ್ಯ ಆಡಳಿತಾಧಿಕಾರಿಗಳಿಗೆ ಸೂಚನೆ ಕೊಡಬೇಕು. ಇವತ್ತು ಶಾಸಕರೇ ನಗರಸಭೆಯನ್ನು ಸಂಪೂರ್ಣವಾಗಿ ನಡೆಸ್ತಾ ಇದ್ದಾರೆ. ಸಾಮಾನ್ಯ ಸಭೆಯನ್ನು ನಡೆಸಿ ಸದಸ್ಯರುಗಳ ಮಾತಿಗೆ ಬೆಲೆಯನ್ನು ಕೊಟ್ಟು ಅವರ ಅಭಿಪ್ರಾಯಗಳನ್ನ ಕೇಳಿ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ಚರ್ಚೆಗಳು. ಹಾಗಾಗಿ ಪ್ರಪ್ರಥಮವಾಗಿ ಒಂದು ಸರ್ಕಾರಿ ಆಸ್ಪತ್ರೆ ಬಗ್ಗೆ ಗಮನ ಹರಿಸಬೇಕು. ಎರಡನೇದು, ನಗರಸಭೆಯ ಸಾಮಾನ್ಯ ಸಭೆಯನ್ನು ಕರೆದು ಮೀಸಲಾತಿಯನ್ನು ಘೋಷಣೆ ಮಾಡಬೇಕು. ಬೇರೆ ಬೇರೆ ಕಡೆಗಳಲ್ಲಿ ಘೋಷಣೆ ಮಾಡಿದ್ದಾರೆ. ವಿಜಯಪುರದಲ್ಲಾಗತ್ತೆ, ಬಳ್ಳಾರಿಯಲ್ಲಾಗತ್ತೆ, ಗುಲ್ಬರ್ಗದಲ್ಲಾಗತ್ತೆ, ಇಲ್ಲಿ ಯಾಕಾಗಲ್ಲ? ಒಟ್ಟಾರೆ ಇಡೀ ಕರ್ನಾಟಕ ರಾಜ್ಯದ ಸುಮಾರು 70-80 ಕಡೆಗಳಲ್ಲಿ ಈ ರೀತಿಯ ಮೀಸಲಾತಿಯನ್ನ ಘೋಷಣೆ ಮಾಡ್ತೇನೆ. ಕಾಂಗ್ರೆಸ್ನ ಶಾಸಕರೇ ನಗರಸಭೆ ಅಧ್ಯಕ್ಷರ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು ಖಂಡನೀಯ. ತಕ್ಷಣದಲ್ಲಿ ಇದನ್ನು ಕೂಡ ರಾಜ್ಯ ಸರ್ಕಾರ ತಕ್ಷಣ ಮೀಸಲಾತಿಯನ್ನು ಕೂಡ ಘೋಷಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಮಲ್ಲಿಕಾರ್ಜುನ ಖರ್ಗೆ ಅವರು. ಗೋಷ್ಠಿಯಲ್ಲಿ ಕೊಟ್ರಪ್ಪ ನೇದರವಳ್ಳಿ, ರಮೇಶ್ ಎಚ್.ಎಸ್, ಸಂತೋಷ್ ರಾಯಲ್, ಗಿರೀಶ್ ಗೌಡ ಇನ್ನಿತರರು ಹಾಜರಿದ್ದರು. ಜಿಲ್ಲೆಯಲ್ಲಿ ಗಾಂಜಾ ಬೆಳೆಯುವುದು, ಸಾಗಿಸುವುದು, ಮಾರಾಟ ಮಾಡುವುದರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ ಎಂದು ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್ ತಿಳಿಸಿದರು. ಸಾಗರದ ಶಾರದಾಂಬ ದೇವಸ್ಥಾನದಲ್ಲಿ ಗುರುವಾರ ಕರೆಯಲಾಗಿದ್ದ ಜನಸ್ಪಂದನಾ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆಗೆ ಸಾಕಷ್ಟು ಅಭಿನಂದನೆ ಸಲ್ಲಿಸಿದ್ದೀರಿ. ಏನು ಕೆಲಸ ಆಗ್ಬೇಕು ಅಂತಲೂ ಕೂಡ ತಿಳಿದಿರಿ. ಕೆಲವೊಂದು ಬಾರಿ ತಮ್ಮ ಸಲಹೆ ಮತ್ತೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದೀರಿ, ಹೀಗೆ ಮಾಡಿದ್ರೆ ಒಳ್ಳೇದಾಗ್ತದೆ ಸರ್ ಅಂತಂದು. ಎರಡು ಮೂರು ಕ್ಯಾಟಗರಿ ಆಫ್ ಇಶ್ಯೂಸ್ ನ ರೇಸ್ ಮಾಡಿದ್ವಿ. ಮೊದಲನೇದಾಗಿ ರಿಆರ್ಗನೈಸೇಷನ್ ಅಂತ ಹೆಗ್ಗೋಡು ಭಾಗದವರು ಆನಂದಪುರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸೇರ್ತಾರೆ. ಅವ್ರಿಗೆ ಸಾಗರಕ್ಕೆ ಹಾಕಿದ್ರೆ ಅನುಕೂಲ ಆಗುತ್ತೆ ಅಂತಂದು ಅದು ಪ್ರಪೋಸಲ್ ಕಳಿಸಿ ಅದು ರೀಸೆಂಟ್ ಆಗಿ 2-3 ವರ್ಷದ ಕೆಳಗಷ್ಟೇ ಪೊಲೀಸ್ ಸ್ಟೇಷನ್ ಕೂಡ ರಚನೆ ಆಗಿದೆ. ಅವಾಗ ಯಾಕಿದು ಥಾಟ್ ಪ್ರಾಸೆಸ್ ಹೋಗ್ಲಿಲ್ಲ ಅಂತದ್ದು ನನಗೆ ಗೊತ್ತಿಲ್ಲ. ಅದು ಕ್ರೈಮ್ ಸ್ಟಾಟಿಸ್ಟಿಕ್ಸ್ ಮತ್ತೆ DPRND ಗೈಡ್ಲೈನ್ಸ್ ಏನಾದ್ರೂ ಸಮಸ್ಯೆ ಆಗ್ತದ ಅಂತ ವೆರಿಫೈ. ಬಟ್ ಎನಿವೇಸ್ ಇದನ್ನ ಸಾಗರಕ್ಕೆ ಸೇರಿಸಬೇಕು ಅಂತ ಈಗಾಗಲೇ ಒಂದು ಪ್ರಸ್ತಾವನೆಗೂ ಕೂಡ ನಾವು ಕಳಿಸಿದ್ದೀವಿ. ಅದನ್ನ ಫಾಲೋ ಅಪ್ ಕೂಡ ಮಾಡೋಣ ಅಂತ ಮುಂದಿನ ದಿನಗಳಲ್ಲಿ ಆಗ್ತಾ ಇದೆ, ಏನು ಸಮಸ್ಯೆ ಇಲ್ಲ. ಎರಡನೇದು ಮೇಜರ್ ಆಗಿ ಗಾಂಜಾ ಮತ್ತೆ ಟ್ರಾಫಿಕ್ ಸಮಸ್ಯೆನ ಸಾಕಷ್ಟು ಜನ ಉಲ್ಲೇಖ ಮಾಡಿ ಹೇಳಿದ್ರಿ. ಮೊದಲನೇದಾಗಿ ಗಾಂಜಾ ಸಮಸ್ಯೆ ಅಂತಂದು ಬಂದಾಗ ಸಹಜವಾಗೇನೆ ಎಲ್ಲೋ ಯಾರೋ ನಶೆನಲ್ಲಿ ಇರ್ತಾರೆ, ಅಂದ್ರೆ ಇಂಟಾಕ್ಸಿಕೇಟೆಡ್, ಅವ್ರು ಕುಡಿದಿರ್ತಾರ ಅಥವಾ ಗಾಂಜಾ ಸೇವನೆ ಮಾಡಿರ್ತಾರ, ಅದು ಗೊತ್ತಿರೋದಿಲ್ಲ. ಸಹಜವಾಗಿ ಹೇಳ್ತಾರೆ, ಇಲ್ಲ ಸರ್ ಅವ್ನು ಗಾಂಜಾ ಹೊಡ್ಬಿಟ್ಟಿದ್ದ, ಬಹಳ ರಾಶಿಯಾಗಿ ಓಡಿಸ್ತಾ ಇದ್ದ, ಹಂಗೆ ಹಂಗೆ ಅಂತಂದು. ಎಲ್ರಿಗೂ ತಮಗೆ ಒಂದು ಮಾಹಿತಿನ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಕಳೆದ 15 ದಿನದಿಂದ ಸಾಕಷ್ಟು ನಾವು ಡ್ರೈನೇಜ್ ಗಾಂಜಾ ಅಂತ ಮಾಡಿದ್ದೀವಿ. ಅಂದ್ರೆ ಎಲ್ಲಿ ಇದು ಈ ಗಾಂಜಾನ ಪಿಡುಗು ಇರ್ತದೆ ಅಂತ ಕಡೆಗೆ ಫೋಕಸ್ ಮಾಡಿ ಸಾಕಷ್ಟು ಗಾಂಜಾ ಕನ್ವೆನ್ಷನ್ ಟೆಸ್ಟ್ ಕೂಡ ಮಾಡಿದ್ದೀವಿ. ಅಂದ್ರೆ ಈಗ ಒಂದು ಕಂಪ್ಲೇಂಟ್ ಹೇಳ್ತಾರೆ, ಸರ್ ಅಲ್ಲಿ ಆ ಹುಡುಗರು ಕುತ್ಕೊಂಡು ಗಾಂಜಾ ಹೊಡಿತಾ ಇದ್ದಾರೆ ಅಂತ ಕಡೆ ಹೋಗ್ಬಿಟ್ಟು ಆ ಹುಡುಗರನ್ನ ಕರ್ಕೊಂಡು ಬಂದು ಗಾಂಜಾ ಅವ್ರು ಸೇವನೆ ಮಾಡಿದೇನೋ ಇಲ್ಲ ಅಂತ ಟೆಸ್ಟ್ ಮಾಡಿಸ್ತೀವಿ. ಸುಮಾರು 400-450 ಟೆಸ್ಟ್ ನಾವು ಮಾಡಿಸಿದಾಗ ಪಾಸಿಟಿವ್ ಬಂದಿರೋದು 54 ಮಾತ್ರ ಎಂಟೈರ್ ಶಿವಮೊಗ್ಗ ಜಿಲ್ಲೆನಲ್ಲಿ. ಇದು ಒಂದು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ,
ಆ ರೀತಿ ಸಂಶಯ ಇರೋದು ಒಳ್ಳೇದು. ಬಟ್ ಸಂಶಯ ಇರೋ ಕಡೆಗೆ ಎಲ್ಲಾ ಕಡೆಗೂ ಇರ್ತದೆ ಅನ್ನೋದು ಆ ಮನೋಭಾವನೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ತು ಅಂತಂದ್ರೆ ಒಳ್ಳೇದು. ಇಲ್ಲ ಅಂತ ನಾನು ಹೇಳಿಕ್ ಹೋಗ್ತಾ ಇಲ್ಲ. ಆನಂತರ ಈ ಗಾಂಜಾ ಅನ್ನೋದು ಇಟ್ ಈಸ್ ಎ ಸೋಷಿಯಲ್ ಈವಿಲ್. ನಮ್ಮ ಪೊಲೀಸ್ ಇಲಾಖೆ ಕಡೆ ವತಿಯಿಂದ ಗಾಂಜಾ ಸೇವನೆ ಮಾಡೋದಾಗಿರ್ಲಿ, ಅಥವಾ ಗಾಂಜಾ ಬೆಳವಣಿಗೆ ಮಾಡೋದಾಗಿರ್ಲಿ, ಅಥವಾ ಗಾಂಜಾ ಮಾರಾಟ ಮಾಡೋದಾಗಿರ್ಲಿ, ಆ ಸ್ಟೋರ್ ಮಾಡೋದಾಗಿರ್ಲಿ, ಇದು ಯಾವುದಕ್ಕೂ ಜೀರೋ ಟಾಲರೆನ್ಸ್. ಯಾವುದೇ ಕಾರಣಕ್ಕೂ ಇದನ್ನು ನಾವು ಅವಕಾಶ ಮಾಡ್ಕೊಳ್ಳೋದಿಲ್ಲ. ಯಾವುದೇ ಮಾಹಿತಿ ಇದ್ರೂ ಕೂಡ ನಮ್ಮ ಗಮನಕ್ಕೆ ತಗೊಂಡು ಬಂದು ನಮ್ಮ ಪೊಲೀಸ್ ಇಲಾಖೆಯ ಹತ್ರ ಕೂಡ ಸಾಕಷ್ಟು ಮಾಹಿತಿ ಇರುತ್ತೆ. ಅದರ ಆಧಾರದ ಮೇಲೆ ನಾವು ತುಂಬಾನೇ ರೈಡ್ಸ್ ಕೂಡ ಮಾಡ್ತಾ ಇದ್ದೀವಿ. ಸಾಗರ ಟೌನ್ ಅಲ್ಲೂ ಕೂಡ ಈ ಕಳೆದ 15 ದಿನದಲ್ಲೇ ಒಂದು 3 ಪ್ರಕರಣ ಮಾಡಿದ್ದೀವಿ. ಇಲ್ಲೇ ನಿಮ್ಮ ಒಂದು ಸಾಮಿಲ್ ಹತ್ರನೂ ಕೂಡ ಆಲ್ಮೋಸ್ಟ್ ಒಂದು 700-800 ಗ್ರಾಮದಷ್ಟು ಗಾಂಜಾ ಕೂಡ ಸಿಕ್ಕಿತ್ತು. ಆಮೇಲೆ ನಿನ್ನೆನೂ ಅವೇರ್ನೆಸ್ ಕೂಡ ಸಾಕಷ್ಟು ಮಾಡಿದ್ದೀವಿ. ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ಸ್ ಅಂತ ಇತ್ತು, ಡ್ರಗ್ಸ್ ಅಂಡ್ ಇಲಿಸಿಟ್ ಟ್ರಾಫಿಕಿಂಗ್ ಅಂತ. ನಮ್ಮ ಶಿವಮೊಗ್ಗ ಜಿಲ್ಲಾದ್ಯಂತ ಸುಮಾರು 71 ಕಾಲೇಜುಗಳಿಗೆ ನಾವು ರೀಚ್ ಮಾಡಿದ್ದೀವಿ. 79 ಕಾಲೇಜಿನಲ್ಲಿ ಸುಮಾರು 10,500 ಮಕ್ಕಳಿಗೆ ನಾವು ರೀಚ್ ಮಾಡಿದ್ದೀವಿ. ಅಂದ್ರೆ ಎಲ್ಲ ಕಾಲೇಜ್ ಸ್ಟೂಡೆಂಟ್. ಇವ್ರಿಗೆಲ್ಲರೂ ಗಾಂಜಾ ವ್ಯಸನದ ದುಷ್ಪರಿಣಾಮಗಳು ಏನಂತಂದ್ಬಿಟ್ಟು ಅವ್ರಿಗೆ ಮನವರಿಕೆ ಕೂಡ ಮಾಡ್ಕೊಟ್ಟಿದ್ದೀವಿ. ಆಮೇಲೆ ಕಾನೂನಿನ ಅಡಿಯಲ್ಲಿ ಇದ್ರ ವಿರುದ್ಧ ಅಂದ್ರೆ ಈ ಗಾಂಜಾ ಸೇವನೆ ಮಾಡೋದಾಗಿರ್ಲಿ, ಮಾರಾಟ ಮಾಡೋದಾಗಿರ್ಲಿ, ಅಥವಾ ಡೆಲಿವರ್ ಮಾಡ್ಕೊ ಅಂತಂದ್ರೆ ಏನು ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತಲೂ ಕೂಡ ನಾವು ಅವ್ರಿಗೆ ಮನವರಿಕೆ ಮಾಡ್ಕೊಟ್ಟಿದ್ದೀವಿ. ಸಾರ್ವಜನಿಕರಿಗೂ ಈ ಮೂಲಕ ತಮ್ಮೆಲ್ಲರ ಮೂಲಕ ನಾನು ತಿಳಿಸೋದು ಏನಂತಂದ್ರೆ, ಎಲ್ಲೇ ನಿಮ್ಗೆ ಏನೇ ಮಾಹಿತಿ ಇದ್ರೂ ಕೂಡ ಧೈರ್ಯವಾಗಿ ಪೊಲೀಸ್ ಅವ್ರಿಗೆ ತಿಳಿಸಿ. ಒಂದು, ನಿಮ್ಮ ಮಾಹಿತಿನ ನಾವು ಗೌಪ್ಯವಾಗಿ ಇಡ್ತೀವಿ. ಯಾವುದೇ ರೀತಿ ಆ ಕಳವಳ ಬೇಡ ನಿಮಗೆ. ಏನಪ್ಪಾ ನಮ್ಗೆ ನಾನು ಮಾಹಿತಿ ಕೊಟ್ಬಿಟ್ಟಿದ್ದೀನಿ, ಅವ್ರು ಬಂದು ನಮ್ಗೆ ಅಟ್ಯಾಕ್ ಮಾಡ್ಬಿಡ್ತಾರೇನೋ, ಅಥವಾ ನಮಗೆ ಸೇಫ್ಟಿ ಇರಲ್ವೇನೋ, ಇದು ಯಾವುದೂ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಉದ್ಭವ ಆಗೋದೇ ಬೇಡ. ನಿಮ್ಗೆ ಪೊಲೀಸ್ ಸ್ಟೇಷನ್ ಲೋಕಲ್ ಲೆವೆಲ್ನಲ್ಲಿ ನಿಮ್ಗೆ ಏನಾದ್ರು ಸ್ವಲ್ಪ ಇಲ್ಲ ಸರ್ ಅವ್ರು ಹೇಳ್ಬಹುದು ಅಂತ ಏನಾದ್ರು ಇತ್ತು ಅಂತಂದ್ರು ಕೂಡ ನಮ್ಮ ಅಧಿಕಾರಿಗಳು ಇರ್ತಾರೆ, ಅವ್ರ ಗಮನಕ್ಕಾದ್ರೂ ತಗೊಂಡ್ ಬನ್ನಿ, ಅಥವಾ ನನ್ನ ಗಮನಕ್ಕಾದ್ರೆ ನೀವು ನೇರವಾಗಿ ಗಮನಕ್ಕೆ ತರಬಹುದು. ವಿಲ್ ಆಕ್ಟ್ ಆನ್ ಇಟ್. ನಿಮ್ಮ ಐಡೆಂಟಿಟಿನ ಕಾನ್ಫಿಡೆನ್ಸ್ ಎಲ್ಲ ಇಟ್ಕೊಳ್ತೀವಿ. ಸಾಕಷ್ಟು ಜನ ಅದಕ್ಕೆ ಮಾಹಿತಿನೂ ಕೂಡ ಕೊಡ್ತಾ ಇದ್ದಾರೆ. ಕೆಲವೊಂದು ಬಾರಿ ಏನಾಗುತ್ತೆ, ಮೀಟಿಂಗ್ ಬಂದಾಗ ಮಾತ್ರನೇ ನೀವು ಪ್ರಶ್ನೆನ ರೈಸ್ ಮಾಡ್ತೀವಿ. ನೆಕ್ಸ್ಟ್ ಮೀಟಿಂಗ್ 6 ತಿಂಗಳು, ವರ್ಷ, 2 ವರ್ಷ ಆಗೋವರೆಗೂ ಅದ್ರ ಬಗ್ಗೆ ಯಾರೂ ಸಕಾರ ಎತ್ತೋದೇ ಇಲ್ಲ. ಆ ರೀತಿ ಆಗ್ಬಾರ್ದು. ನಾವೆಲ್ಲರೂ ಕೂಡ ಜಾಗರೂಕರಾಗಿರಬೇಕು. ನಾವು ಜಾಗರೂಕರಾಗಿದ್ದಾಗ ಮಾತ್ರ ನಮ್ಮ ಸಮಾಜನ ಸದೃಢ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದು ಬರೀ ಪೊಲೀಸ್ ಇಲಾಖೆಗೋ ಅಥವಾ ಇನ್ನೊಬ್ರಿಗೋ ಅಥವಾ ಮತ್ತೊಬ್ಬರಿಗೋ ಜವಾಬ್ದಾರಿ ಅಲ್ಲ. ಈ ರೀತಿ ಸೋಷಿಯಲ್ ಈವೆಂಟ್ಸ್ ನಾವು ಹೊರಹಾಕಬೇಕು ನಮ್ಮ ಸಮಾಜದಿಂದ ಅಂತಂದ್ರೆ ಎಲ್ಲರ ಜವಾಬ್ದಾರಿ ಕೂಡ. ಡಿವೈಎಸ್ಪಿ ಗೋಪಾಲಕೃಷ್ಣ ನಾಯ್ಕ್ ಮಾತನಾಡಿ, ಕೋರ್ಟಲ್ಲಿ 10,000 ದಂಡ ಆಗ್ತದೆ. ಮೊನ್ನೆ ನಾವು ಡ್ರಗ್ ಅಂಡ್ ಡ್ರೈವಿಂಗ್ ಕೇಸನ್ನು ಮಾಡಿದ್ವಿ. ಒಂದು ದಿವಸ 5, ಒಂದು ದಿವಸ 7, ಒಂದು ದಿವಸ 8 ಕೇಸ್ ಮಾಡಿದ್ವಿ. ಪ್ರತಿಯೊಂದಕ್ಕೂ 10,000 ರೂಪಾಯಿ ದಂಡ ಆಗ್ತದೆ. ಬಟ್ ಮಾಧ್ಯಮದ ದಯವಿಟ್ಟು ಅದರ ಮಾಹಿತಿನ ಕೊಡ್ತೀವಿ, ಪಬ್ಲಿಷ್ ಮಾಡಿ. ಡ್ರಗ್ ಅಂಡ್ ಡ್ರೈವಿಂಗ್ 10,000, ನೆಕ್ಸ್ಟ್ ಟೈಮ್ ಆಯ್ತಂದ್ರೆ ಜೈಲು ಶಿಕ್ಷೆ. ಒಂದೇ ಸಾರಿ ಅಂದ್ರೆ ಮಾತ್ರ 10,000 ದಂಡ ಆಗ್ತಾರೆ. ಸೆಕೆಂಡ್ ಅಫೆನ್ಸ್ಗೆ 100% ವರೆಗೂ ಅವರಿಗೆ 10 ರಿಂದ 15 ದಿವಸ ಜೈಲು ಶಿಕ್ಷೆ ಕೊಡ್ತಾರೆ. ಸೊ ಮುಖ್ಯವಾಗಿ ಮದ್ಯಪಾನ ಮತ್ತು ಮೊಬೈಲ್ ಯೂಸಿಂಗ್. ನಾವು ಮೊಬೈಲ್ ಯೂಸ್ಗಿಂತ ಹೆಚ್ಚಾಗಿ ಮದ್ಯಪಾನ ಮಾಡಿ ವಾಹನ ಚಲಾಯಿಸೋದನ್ನು ಸ್ಟ್ರಿಕ್ಟ್ ಆಗಿ ನಿಯಂತ್ರಣ ಮಾಡಲಿಕ್ಕೆ ಹೊರಟಿದ್ದೀವಿ. ಇದೊಂದು. ನೆಕ್ಸ್ಟ್ ಒನ್ ಇಸ್ ದ ಮೇಜರ್ ಪ್ರಾಬ್ಲಮ್ ಇನ್ ಸಾಗರ ಸೈಬರ್ ಕ್ರೈಮ್. ಸೈಬರ್ ಕ್ರೈಮ್ ಏನಾಗ್ತದೆ ಅಂತಂದರೆ, ಕಾಮನ್ ಮ್ಯಾನಿಗೆ ಎಷ್ಟೋ ಮಂದಿಗೆ ಮಾಹಿತಿ ಇರೋದಿಲ್ಲ. ಒಳ್ಳೊಳ್ಳೆ ನಾಲೆಜಬಲ್ ಪರ್ಸನ್ಸ್ ಈಗ ಬಲಿಯಾಗ್ತಾ ಇದ್ದಾರೆ ಅಂತಂದರೆ, ಅವ್ರು ಯಾವುದೋ ಫೇಕ್ ವೆಬ್ಗಳನ್ನು ಕೊಡ್ತಾರೆ, ಅಥವಾ ಫಿಶಿಂಗ್ ಮೇಲ್ಗಳನ್ನು ಕಳಿಸ್ಕೊಡ್ತಾರೆ. ಮೇ ಬಿ ಫಿಶಿಂಗ್ ಮೇಲು ಎಲ್ಲ ಕೆಲವರಿಗೆ ಅರ್ಥ ಆಗೋಕ್ಕೆ ಅರ್ಥ ಆಗದೇ ಇರ್ಬೋದು. ಫಿಶಿಂಗ್ ಮೇಲ್ ಅಂದರೆ ಫೇಕ್ ಮೇಲ್ ಬರ್ತದೆ, ನೀವು ಜೆನ್ಯೂನ್ ಮೇಲ್ ಅಂತ ತಿಳ್ಕೊಂಡು ಪ್ರೆಸ್ ಮಾಡ್ತೀರಾ, ಅಥವಾ ಫೇಕ್ ವೆಬ್ಸೈಟ್ಗಳನ್ನು ಕ್ರಿಯೇಟ್ ಮಾಡ್ತಾರೆ. ಅದು ಸಿಂಪಲ್ ಅಕ್ಷರಗಳು ಬೇಕಾದ್ರೆ ಇಂಗ್ಲೀಷ್ನಲ್ಲಿ ಕ್ಯಾಪಿಟಲ್ ಎ ಮತ್ತು ಸ್ಮಾಲ್ ಎ ಇದ್ದಂಗೆ. SBI ಅನ್ನೋದು ಕ್ಯಾಪಿಟಲ್ದಲ್ಲಿ ಇದೆ, ಸ್ಮಾಲ್ದಲ್ಲಿ SBI ಇದೆ. 100% ಫೇಕ್ ವೆಬ್ ಇರ್ತದೆ. ಸೊ ನಾವು ಸ್ಟೇಟ್ ಬ್ಯಾಂಕಲ್ಲಿ ಇವತ್ತು ಬಂದಿದ್ರು, ಅವರಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ, ಅಂಥ ಫೇಕ್ ವೆಬ್ಗಳು ಬರ್ತಾ ಇದೆ, ದಯವಿಟ್ಟು ಜನರಿಗೆ ಕಮ್ಯುನಿಕೇಟ್ ಮಾಡಿ ಅಂತೇಳಿ. ಬಟ್ ಪ್ರತಿ ದಿವಸ ಅಥವಾ ವಾರಕ್ಕೆ ಒಮ್ಮೆ ಏನಾಗ್ತಾ ಇದೆ, ನಮಗೆ ಸೈಬರ್ ಕ್ರೈಮ್ ರಿಲೇಟೆಡ್ ಅಫೆನ್ಸಸ್ಗಳು ಬರ್ತಾ ಇದೆ. ಇನ್ನೊಂದು, ಸಾಗರದಲ್ಲಿ ಇತ್ತೀಚಿನ ದಿನದಲ್ಲಿ ಒಂದು ಚೀಟಿಂಗ್ ಕೇಸ್ ರಿಜಿಸ್ಟರ್ ಆಗಿದೆ ರಿಗಾರ್ಡಿಂಗ್ ಅಡಿಕೆ ವಿಚಾರ. ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಏನೇ ಇದ್ರೂ 100% ವೈಟ್ ಇನ್ ದ ಸೆನ್ಸ್ ಅದು ಟೋಟಲ್ ರೆಕಾರ್ಡೆಡ್ ಇದ್ರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿ ನಿಂದ ಜನರ ತಲೆಯಿಂದ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಪೊಲೀಸ್ ಏನು ಮಾಡ್ತಾ ಇದ್ದಾರೆ. ಬಟ್ ಎಲ್ಲಿ ಪ್ರಾಪರ್ ಡಾಕ್ಯುಮೆಂಟ್ ಇರೋದಿಲ್ಲ, ಡಾಕ್ಯುಮೆಂಟ್ ಇಲ್ಲದೆ ನಾವು ವ್ಯವಹಾರಗಳು ಮಾಡಿದ್ರೆ ಪೊಲೀಸ್ ಪೇರ್ ಮಾಡಿದ್ರೆ ಎಲ್ಲವನ್ನು ಕೋರ್ಟ್ ನೋಡ್ತಾ ಇರ್ತದೆ. ಇನ್ನೊಂದು ಬಹಳ ಬೇಸರ ಸಂಗತಿ ಅಂದರೆ, ಲಾಸ್ಟ್ 10 ವರ್ಷಗಳಿಂದ ನೋಡ್ತಾ ಇದ್ದೀನಿ, ಸಾಗರದಲ್ಲಿ ಎಷ್ಟೋ ಲ್ಯಾಂಡ್ ಗ್ರಾಬಿಂಗ್ ಆಗಿದೆ, ಲ್ಯಾಂಡ್ ಗ್ರಾಬಿಂಗ್ ಮಾಫಿಯಾ ವರ್ಕ್ ತಿಳಿಯುತ್ತಿದೆ.
ಯಾವುದೋ ಲ್ಯಾಂಡ್ ಅನ್ನ ಅದು ತಂದೆ ಲ್ಯಾಂಡ್ ಅಂತೇಳಿ ಇಂಪಾರ್ಟೇಷನ್ ಮಾಡಿ, ಅಥವಾ ಯಾರೋ ಇನ್ನೊಬ್ಬರನ್ನ ಉದಾಹರಣೆಗೆ ಒಬ್ಬ ಲೇಡಿ ಇದ್ದಾರೆ, ಒಂದು 50 ವರ್ಷದ ಲೇಡಿ ಇದೆ, ಅದೇ ವಯಸ್ಸಿದ್ದು ಅದು ಸುಮಾರು ಸುಶೀಲಮ್ಮ ಅಂತ ಇದೆ ಫಾರ್ ಎಕ್ಸಾಂಪಲ್, ಅದನ್ನೇ ಸೇಮ್ ಸುಶೀಲಮ್ಮ, ಬಟ್ ತಂದೆ ಹೆಸರು ಅಥವಾ ತಾಯಿಯನ್ನು ಹೈಡ್ ಮಾಡಿ ಸೋ ಮೆನಿ ರಿಜಿಸ್ಟ್ರೇಷನ್ಗಳಾಗಿ ಇವನ್ ಕೆಲವೊಂದು ಕಡೆ ಮನೆ ಕಟ್ಟಿಬಿಟ್ಟಿದೆ, ಕೆಲವೊಂದು ಕಡೆ ಲೇಔಟ್ ಆಗಿದೆ. ಈಗ ಫೈನಲ್ ಹೋಲ್ಡಿಂಗ್ ಇದ್ದರೂ ಮನೆಯಲ್ಲಿ ಪೊಸಿಷನ್ ಇದ್ದವನು ಜಮೀನು ನಾವು 5 ವರ್ಷ 10 ವರ್ಷ ಕೊಟ್ಟಿದ್ದಾನೆ, ಅದಕ್ಕೆ ಹೆಚ್ಚಾಗಿ ಮನೆಗಳಿಗೆ ಹಣ ಹಾಕೊಂಡು ಇದು ಸಿವಿಲ್ ಕೋರ್ಟಿಗೆ ಹೋಗ್ತಾ ಇದೆ. ಅದಕ್ಕಾಗಿ ನನ್ನ ವಿನಂತಿ ಏನಂತಂದ್ರೆ, ಯಾವುದೇ ಕಂಡೀಷನ್ಗೆ ಒಂದು ಲ್ಯಾಂಡ್ ಪರ್ಚೇಸ್ ಮಾಡಬೇಕಿದ್ರೆ ಒಂದು ಲೀಗಲ್ ಅಸಿಸ್ಟೆನ್ಸ್ ಅಥವಾ ಒಂದು ನಮ್ಮ ವಕೀಲರಿಂದ 100% ಅವರಿಂದ ಅಂಡರ್ಟೇಕಿಂಗ್ ವಿತ್ ರೈಟಿಂಗ್ ಮೇಲೆ ತಗೊಂಡು, ಯಾಕಂದ್ರೆ ಅವರು ಜವಾಬ್ದಾರಿ ಫಿಕ್ಸ್ ಆಗಬೇಕು. ವಕೀಲರ ಹತ್ರ ಇದ್ರದ್ದು ಲೀಗಲ್ ಸ್ಯಾಂಕ್ಟಿಟಿ ಏನಿದೆ ಅಂತ ನಾವು ತಗೊಳ್ಳೋದು ಒಳ್ಳೆಯದು. ಇಲ್ಲಾಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಉದಾಹರಣೆಗೆ ಮನೆ ಮುಟೇಷನ್ ಎಂಟ್ರಿ ನೋಡಿದ್ರೆ, ಮುಟೇಷನ್ ಎಂಟ್ರಿ ಬೇರೆ, ಆಮೇಲೆ ವಂಶರಕ್ಷಾ ಬೇರೆ ಇದೆ. ವಂಶರಕ್ಷೆ ನೋಡಿದೆ, ಮುಟೇಷನ್ ಎಂಟ್ರಿ ನೋಡಿದ್ರೆ ಡೈರೆಕ್ಟ್ ಆಗಿ ಓನರ್ಶಿಪ್ ನೋಡ್ಕೊಂಡು ಇವರು ಮಾಡ್ಕೊಂಡಿದ್ದಾರೆ. ಮುಟೇಷನ್ ಇದೆ, ಮುಟೇಷನ್ ಏನೋ ಸ್ವಲ್ಪ ಹೆರಾಪೇರಿ ಮಾಡ್ಕೊಂಡು ಸ್ಪೀಕ್ ಮಾಡಿದ್ದಾರೆ. ಇನ್ನು ಕೆಲವೊಂದು ಮುನ್ಸಿಪಾಲಿಟಿ ಡಾಕ್ಯುಮೆಂಟ್ಗಳನ್ನ ಫೇಕ್ ಆಗಿ ರೆಡಿ ಮಾಡಿಕೊಂಡು ಕೇಸ್ಗಳು ಬರ್ತಾ ಇದೆ. ಈಗ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಕೋರ್ಟ್ಗಳಿಗೆ ಚಾರ್ಜ್ ಶೀಟ್ ಕೊಡಿಸ್ತೀವಿ, ಬಟ್ ನಿಮ್ಮ ಸಮಸ್ಯೆ ಸಾಲ್ವ್ ಆಗೋದಿಲ್ಲ. ಯಾಕಂದ್ರೆ ನಂತರದಲ್ಲಿ 5 ವರ್ಷ ಹೋಗ್ಬೋದು, 10 ವರ್ಷ ಹೋಗ್ಬೋದು, ಕೋರ್ಟಲ್ಲಿ ಫೈನಲ್ ಡಿಸಿಷನ್ ಆಗ್ತದೆ. ಮತ್ತೆ ಮನೆ ಕಳೆದವನು ತನ್ನ ಸಂಪೂರ್ಣವಾದಂಥ ಮನೆ ಹಕ್ಕನ್ನು ಕಳ್ಕೊಳ್ಬೇಕಾಗ್ತದೆ. ಈ ಎಲ್ಲ ನಿಟ್ಟಿನಲ್ಲಿ ತಾವುಗಳು ಇಲ್ಲಿ ಕಾಳಜಿ ತಗೊಳ್ಬೇಕಾಗಿದೆ. ಇನ್ನೊಂದು ಮೇಜರ್ ಪ್ರಾಬ್ಲಮ್ ಪೋಕ್ಸೋ. ನಗರಸಭಾ ಸದಸ್ಯ ಮಧುಮಾಲತಿ, ಸಹಕಾರಿ ಸಿದ್ದವೀರಪ್ಪ, ಮುಸ್ಲಿಂ ಸಮುದಾಯದ ಸೈಯದ್ ತಾಹಿರ್ ಮಾತನಾಡಿ, ಸಾಗರದಲ್ಲೇ ನಿವಾರಣೆ ಮಾಡೋದು ಸುಲಭ ಅಂತ ನಮ್ಮ ಅನಿಸಿಕೆ ಇದೆ. ಆಮೇಲೆ ಮತ್ತು ಅದು ಈ ಮೆಡಿಕಲ್ ಶಾಪ್ಗಳಲ್ಲಿ ಈ ಕೊರಕ್ ಅನ್ನೋದೊಂದು ಔಷಧಿ ಕೊಡ್ತಾರೆ, ಅದನ್ನ ಕೆಮ್ಮಿಗೆ ಅಂತ ಬಂದು ಅದನ್ನ ಎಕ್ಸ್ಟೆನ್ಷನ್ ಏರಿಯಾಗಳಲ್ಲಿ ನಾನು ಎಷ್ಟೋ ಸಲ ನಮ್ಮ ಪವನ್ ಸರಿಗೂ ಹೇಳಿದೀನಿ. ಬರ್ತಾರೆ, ಅವರು ಬರ್ತಾರೆ, ನೋಡ್ತಾರೆ, ಇವ್ರು ಎಷ್ಟೊತ್ತಿಗಿರ್ತಾರೆ ಅಲ್ಲಿ ಗೊತ್ತಾಗಲ್ಲ. ಆ ಔಷಧಿಗಳನ್ನ ಅಂದ್ರೆ ಕೆಲವೇ ಮೆಡಿಕಲ್ ಶಾಪ್ಗಳಲ್ಲಿ ಕೊಡ್ತಾರೆ ಅವರು ವಿತ್ ಇದಿಲ್ಲದೆ. ಅದಕ್ಕೆ ಅದನ್ನ ಫಸ್ಟ್ ನಿಲ್ಲಿಸ್ಬೇಕು, ಅದನ್ನ ಕೊಡಬಾರ್ದು. ಡಾಕ್ಟರ್ಸ್ ಏನ್ ಕೊಟ್ಟಿರ್ತಾರೋ ಇದ್ರ ಮುಖಾಂತರ ಮಾತ್ರ ಅವ್ರು ಕೊಡ್ಬೇಕಾಗತ್ತೆ ಬಿಟ್ರೆ ವಿನಃ ಇವ್ರು ಹಾಗೆ ಕೊಟ್ರೆ ಬಾಟಲ್ ರಾಶಿಗಳಿದಾವೆ ಸರ್. ಎಲ್ಲಿ ಗೊತ್ತಾ, ನಮ್ ಸಭಾಯಿಸಿ ಬಿಲ್ಡಿಂಗ್ ಹಿಂಭಾಗ ಬಾಟಲ್ ರಾಶಿಗಳು, ಅದನ್ನ ಕುಡಿತಾರ, ಕುಡಿದ್ಬಿಟ್ಟು ಹೆಣ್ಮಕ್ಳು ಹೋಗಾಗಿಲ್ಲ, ಅವ್ರನ್ನ ಚೂಡಾಯಿಸೋದು, ಕುತ್ತಿಗೆ ಕೈ ಹಾಕೋದು ಮಾಡ್ತಾರೆ. ಆಮೇಲೆ ಅದೊಂದು ಮತ್ತೆ ಸರ್ ನಾನು ಹೇಳೋದು, ಈಗ ಟ್ರಾಫಿಕ್ ಅಂದ್ರೆ ಮೊಬೈಲ್ ಬಂದ್ರೆ ಅದೆಲ್ಲ ಓಕೆ, ಅದೆಲ್ಲ ಮಾಡ್ತೀರ ನೀವು. ಇದೇನೋ ಗಾಡಿ ಹೊಡ್ಕೊಂಡು ಹೋಗ್ರೆ ಒಂದೇ ಸೌಂಡ್ ಆಗತ್ತಲ್ಲ ಸರ್, ಏನದು ಸೈಲೆನ್ಸರ್ ಟೈಪ್ ಇದನ್ನ ತೆಗೆದ್ರೆ ಅದ್ರ ಕಾಟ ಅಂತ ಜಾಸ್ತಿ ಇದೆ. ಮತ್ತೆ ಸ್ಪೀಡ್ ಅಂದ್ರೆ ಮುಂದ್ಗಡೆ ಬರೋನು ಬದುಕಲ್ಲ, ಹಂಗೆ ಮಟನ್ ಆಗೋಗ್ಬಿಡ್ತಾರೆ. ಅಷ್ಟು ಪೀಸ್ಫುಲ್ ಸಿಗ್ಬೋದು, ಅಷ್ಟು ಫಾಸ್ಟ್ ಆಗಿರ್ತಾರೆ. ಸರ್ಕಾರಗಳ ಹತ್ರ ನಿಮ್ಮ ಪ್ರೀತಿಗಳನ್ನ ನಿಲ್ಸಿರ್ತೀರಾ. ಈಗ ನಾವು ಬರ್ತಾ ಇರ್ತೀವಿ, ಅಲ್ಲಿ ರಶ್ ಇರತ್ತೆ, ಬರ್ತಾ ಇರ್ತೀರಾ, ಇವ್ರು ನಿಂತ್ಕೊಂಡಿರ್ತಾರೆ. ಕೆಲವರು ಅವ್ರ ಮಾತುಗಳೇ ಕೇಳೋದಿಲ್ಲ, ಪೊಲೀಸ್ಗಳ ಮಾತುಗಳೇ ಕೇಳೋದಿಲ್ಲ. ಹೋಗೋ ನಿಂದ ನಮಗೆ ಅರ್ಜೆಂಟ್ ಇದೆ ಅಂತ ಹೋಗ್ತಾರೆ. ಅವ್ರು ಏನ್ ಮಾಡ್ತಾರೆ, ನೀವು ಆ ಸರ್ಕಲ್ಗಳ ಹತ್ರ ಒಂದು ಪ್ರೀತಿಗಳನ್ನ ಹಾಕಿದ್ರೆ ಸಾಲಲ್ಲ, 1-2 ಜನ ನಿಲ್ಲಿಸ್ಬೇಕಾಗತ್ತೆ. 1-2 ಸಲ ಅವ್ರನ್ನ ದಂಡಿಸಿದ್ರೆ ಮಾತ್ರ ಅವ್ರನ್ನ ಏನಾದ್ರು ಕಂಟ್ರೋಲ್ ಮಾಡಕ್ ಆಗತ್ತೆ ಸರ್. ನನ್ನ ಅನಿಸಿಕೆ, ನೀವು ನಿಮ್ ಬಿಟ್ಟಿದ್ದದ್ದು ಆಮೇಲೆ ಮುಂದೆ ನಾವು ಹೇಳ್ಬೇಕಾದನ್ನ ನಾನು ಹೇಳಿದ್ದೀನಿ. ಒಂದು ಉತ್ತರ ಕೊಟ್ಬಿಡ್ತೀನಿ. ಫಸ್ಟ್ ಹೇಳಿದ್ದೀವಿ ಮೊಬೈಲ್ ರೋಡ್ ನೋಡೋದಿಲ್ಲ, ಮೊಬೈಲ್ ನೋಡ್ತಾರೆ, ಏನ್ ಮಾಡ್ತಾರೆ, ನನಗೆ ನೋಡ್ತೇನೆ ಅಷ್ಟೇ ಆಗ್ತದೆ. ಡ್ರೈವಿಂಗ್ ಹೆಂಗ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ, ಮೊಬೈಲ್ ನೋಡ್ತಿರ್ತಾರೆ, ಡ್ರೈವಿಂಗ್ ಮಾಡ್ತಿರ್ತಾರೆ. ಭಾರಿ ದೊಡ್ಡ ಸಮಾಜದಲ್ಲಿ ಬಿಡುದು. ಇದನ್ನ ನೀವು ಸ್ವಲ್ಪ ಅಂದ್ರೆ ಬರೀ ನೀವು ಮಾಡಬೇಕು ಅಂತ ಹೇಳೋದು ಆಗೋದಿಲ್ಲ. ಜೊತೆ ನಮ್ ಜವಾಬ್ದಾರಿ ಇದೆ, ನಮ್ ಜವಾಬ್ದಾರಿ ಸ್ವಲ್ಪ ಕಾನೂನಿನ ಪ್ರಕಾರ ಶಿಕ್ಷೆ ನಿಮಗೆ ಅಧಿಕಾರ ಇರೋದ್ರಿಂದ ಸ್ವಲ್ಪ ಇದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಿ ಮಾಡೋದು ಒಳ್ಳೆಯದು. ನಮ್ಮ ಸಮಾಜ ಜಿಲ್ಲೆಯ ನನ್ನ ಜಿಲ್ಲಾ ವಿಶ್ರಾಂತಿಗಳಿಗೆ ನಮ್ಮ ಮುಸ್ಲಿಂ ಸಮಾಜದ ಸ್ವಾಗತ ಎಲ್ಲ ಜನಪ್ರತಿನಿಧಿಗಳಿಂದ ಸ್ವಾಗತ ಬಯಸಿದೆ. ಮತ್ತೆ ನಮ್ಮ ಎಲ್ಲ ಕೊಟ್ಟಿದ್ದೀರಾ, ಒಳ್ಳೆ ಆಫೀಸ್ ಕೊಟ್ಟಿದ್ದಾರೆ. ಮತ್ತೆ ಕೆಲವೊಂದು ಸ್ವಲ್ಪ ಚೇಂಜಸ್ ಮಾಡಬೇಕು ಸರ್, ಅದೊಂದು ವಿನಂತಿ. ನಾನು ಲಾಸ್ಟ್ 3 ವರ್ಷ ಮುಂಚೆ, ನೀವು 2 ವರ್ಷ ಮುಂಚೆ ಬಂದಾಗ ಇದೇ ಹಾಲಲ್ಲಿ ಜನಸಂಖ್ಯೆ ಸಭೆ ಕರೆದಿದ್ವಿ. ಅವ್ರು ಟ್ರಾಫಿಕ್ ಪೊಲೀಸ್ ಕೇಳಿದ್ದೆ ಸರ್, ಅದು ಹೊಸ ಆಗ್ತಿದೆ.
ಇಂದಿರಾ ಗಾಂಧಿ ಕಾಲೇಜ್ ನಮ್ಮ ಹತ್ರ ಮನೆ ಇರೋದು ಎಸ್ಎನ್ಎಲ್ ಹೊಸಬ್ರವಣಿ, ಅಲ್ಲಿಂದ ಸುಮಾರು 2,000 ಹುಡುಗಿಯರು ಕಾಲೇಜ್ ಸೇರಿ ಬರ್ತಾರೆ. ಆ ಇಂದಿರಾ ಗಾಂಧಿ ಕಾಲೇಜ್ ಶಿವಮೊಗ್ಗದಲ್ಲಿ ಆ ಸರ್ಕಲ್ ಅಲ್ಲಿ ಒಂದು ಸರ್ಕಲ್ ಮಾಡ್ಕೊಂಡಿದ್ದಾರೆ ಏನಾದ್ರು ಮಾಡಿ. ತುಂಬಾ ಬಸ್ಗಳು ವಾಹನಗಳಿವೆ. ಆ ಸರ್ಕಲ್ ಆಗ್ತಾರೆ. ಅಂದ್ರೆ ಸಿಗಂದೂರು ದೇವಸ್ಥಾನ ಭಕ್ತಾದಿಗಳು, ಆಮೇಲೆ ಇಲ್ಲಿ ಟೂರಿಸ್ಟ್ ಪ್ಲೇಸ್ ಆದ್ರಿಂದ ದೇವರಿಗೆ ಭಕ್ತಾದಿಗಳಿಗೆ ಹುಡುಗಿಂದರು ಅಂತ ಜನಗಳಿದ್ದಾರೆ. ಒಂದು ಮುಂದೆ ಟ್ರಾಫಿಕ್ ಜಾಮ್ ಆಗುತ್ತೆ. ಒಂದು ಗಂಟೆ ಜಾಮ್ ಆಗುತ್ತೆ. ಅದು ಯಾರು ಪವಿತ್ರ ಇರಬೇಕಲ್ಲಿ ವಾಹನ ಇತ್ತು, ಅದೇ ಬಂದು ಹೊಡೆಯುತ್ತೆ. ಇಲ್ಲ ಇಲ್ಲ ಅದು ಬಂದು ಸ್ವಲ್ಪ ಜನ ಅಲರ್ಟ್ ಆಗ್ತದೆ, ಹೆದರ್ತಿದ್ರು. ಅದು ಇಲ್ಲ PCR ವಾಹನ. ಅಂದ್ರೆ ಸರ್ ಮುಂದೆ ನಿಮ್ಮ ಡಾಕ್ಟರ್ ಹೇಳ್ತೀನಿ ದೇವಸ್ಥಾನದಲ್ಲಿ ಸಾವಿರ ಮೀನುಗಳು ಕೊಡ್ತೀವಿ. ಮೀನುಗಳೇ ಕಡಿಮೆ ಸರ್. ಅಲ್ಲಿ 1,000 ಜನ ಇಲ್ಲ 1,000 ಮೀನುಗಳು ಎಲ್ಲ ಎಂತ ಮಾಡಿರ್ತಾರೆ. ಹಬ್ಬ ಆರೋಗ್ಯದಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ರಂಜಾನ್ ಹಬ್ಬ ಧಾನ್ಯ ಇದೆ. ಅದು ಆಧಾರ ಹಬ್ಬದಲ್ಲಿ ಮನುಷ್ಯರಿಗೆ ಎರಡನೇ ಹೋಗ್ತೀನಿ ಹಾಕ್ತಾರೆ. ಅದನ್ನು ರಸ್ತೆ ಹಾಕ್ತಾರೆ. ಹಾಗೆ ಏನಂದ್ರೆ ಟ್ರಾಫಿಕ್ ಸಮಸ್ಯೆ ಇರ್ತದೆ ಸರ್. ಇಲ್ಲಿ ಶಿವಪುರ ಸರ್ಕಲ್ಲು ಮತ್ತೆ ಎಕ್ಸರ್ಕಲ್ಲು, ಆಮೇಲೆ ಅಶೋಕ ರಸ್ತೆ, ಹೊರಬ ರಸ್ತೆ, ಮತ್ತೆ ಇಲ್ಲಿ ಸೂರ್ಯ ಮಲ್ನಾಡು ಡಯಾಗ್ನೋಸ್ ಸೆಂಟರ್ ಇದೆ. ನಮ್ಮ 4 ರೋಡ್ ಹೋಗುತ್ತೆ. 1 ಗಂಟೆ ಟ್ರಾಫಿಕ್ ಜಾಮ್ ಯಾವ ಪೊಲೀಸ್ ಇಲ್ಲ ಸರ್. ದಯವಿಟ್ಟು ಕಳೆದ ವಿನಂತಿಯಿಂದ ಮತ್ತೆ ನಾನು ವಿಷಯ ಹೇಳಬೇಕು. ಯಾಕಂದ್ರೆ ಸರ್ ನಾವು ಜನಸಾಮಾನ್ಯರು, ಜನಪ್ರತಿನಿಧಿಗಳು, ನಾವು ಇಲ್ಲಿ ಸೋಷಲ್ ವರ್ಕರು, ಇಲ್ಲಿ ಓಸಿ ಕಾಟ ಬಹಳ ಇದೆ ಸರ್. ಹೆಸರುಗಳನ್ನ ನಾನಂತರ ನಮ್ಮ ಬಂದಿ ಹೋಗ್ತಾರೆ. ರಾತ್ರಿಯಲ್ಲಿ ಆ ಕಡೆ ಹೆಸರನ್ನ ನಿಮ್ಮ ಹತ್ರ ಗುಪ್ತವಾಗಿ ಹೇಳ್ತೀನಿ ಸರ್. ಮತ್ತು ನೀವು ನಿಮ್ಗೆ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ. DSP ಸಹ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ. ಅವ್ರು ತಕ್ಷಣ ಅವರು ಕ್ಯಾಶ್ ತಗೊಂತಾರೆ. ಕೆಲವರು ರೆಡಿ ಕಟ್ಟಿದ್ದಾರೆ. DSP ರೆಡಿ ಕಟ್ಟಿದ್ದಾರೆ. ಅವರಿಗೆ ಶುಭ ಅಪಾಯ ಇದೆ. ಮತ್ತೊಂದು ನಾವು ನಮ್ಮಿಬ್ಬರು ತುಂಬಾ ಪ್ರೀತಿಯ, ನಾನು ತಾಯಿ ನಮಗೆ ತುಂಬಾ ಪ್ರೀತಿ ಇದೆ. ಅದೇ ಇಲ್ಲಿ ಅಪಾಯಕರು ಹಸಿನ ಹಾಳಾಗ್ತಾರೆ. ಒಬ್ಬ ಓಸಿ ಆಡ್ತಾನೋ ಒಬ್ಬ ಪ್ರೀತಿಯಾಗಿದೆ. ಇಡೀ ಸಾಲ ಕಾಪಾಡ್ತಾರೆ. ಒಬ್ಬ ಪ್ರೀತಿಯಾನೆ ಇಡೀ ಸಾಲ ಕಾಪಾಡ್ತಾನೆ. ಎಲ್ಲ ಜಾತಿಗಳು ಬರೀತಾ ಆಗ್ತದೆ ಸರ್. ಬೆಳಗ್ಗೆ ಎದ್ರೆ ಪ್ರೀತಿ ತಾಯಿ ಆಯ್ತು ಓಸಿ ಆಗ್ತಾರೆ ಸರ್. ಆ ಸಿಂಗಾಗಿ ಜಮಕಾಸಿ ಆಸ್ತಿಯನ್ನು ಬಿಟ್ಟಿದ್ದು ವಾರಕ್ಕೆ ಬೀಳಬೇಕು ಆಗ್ತಿಲ್ಲ. ಹಿರಿಯರಿಗೆ ಅವತ್ತು ಆಗ್ತಾನೇನೋ ರಾತ್ರಿ ಮನೆ ಬೆಳೆದರೆ ಎಲ್ಲ ಬರ್ಕೊಡ್ತೀನಿ. ಅದಕ್ಕೆ ಬೆಳಗ್ಗೆ ನಿಂತಿದ್ದಾಗಲ್ಲ ಸರ್, ಹೆಂಗಡಿಕೊಂಡಿದ್ದೆ ಒಬ್ಬ ಆಟ ಆಡ್ತಾ ಅಂತಾರೆ. ಅವ್ನು ನೋಡಿದ್ರೆ ಅವ್ನು ದೊಡ್ಡ ಸರಿಗ ಅವ್ನು ಸಿಕ್ಕಾಪಟ್ಟೆ ಬೆಳಿತಾರೆ. ಅವ್ನ ಹಿಂದೆ ನೋಡಿದ್ರೆ ಏರಿಯಾಗಿ 55 ಜನ ಬೆಳೆಸ್ಕೊಂಡು ಏರಿಯಾದಲ್ಲಿ ಸುಮಾರು 55 ಹುಡುಗರು ಬೆಳ್ಕೊಂಡಾರೆ. ನಾವೇನಾದ್ರು ಜಾಸ್ತಿ ಮಾಡಿದ್ರೆ ನಾನು ಹೋಗಿ ಅವರು ನಮ್ಮಲ್ಲಿ 5 ಗಂಟೆ ಕಳ್ತಾನೆ. ಏನೋ ಗಂಟೆ ಆಗ್ತದೆ, ಮನೆಗೆ ಕಳ್ತಾನೆ, ಗಂಟೆ ಆಗ್ತಾನೆ, ಅಂತಾನೆ. ಅದಕ್ಕಾಗಿ ಹೆಸರು ಇಷ್ಟಪಡ ಸರ್. ನಮ್ಗೆ ಮಕ್ಕಳಿಗೆ ನಾವು ಸಮಾಜದ ಸಿಕ್ಕಿದ್ರೆ ನಾವು ರಾತ್ರಿ ಒಬ್ಬರಿಗೆ ಹೆದರಿಕೆ ಆಗುತ್ತೆ. ನಾನು ಜಾಸ್ತಿ ಮಾಡೋ ಮನುಷ್ಯ ಸರ್. ನಾನು 1ನೇ ಕ್ಲಾಸಲ್ಲಿ ಡಿಗ್ರಿ ನಾನು ಒಬ್ಬರೇ ಇನ್ಸ್ಟಿಟ್ಯೂಟ್ ಕ್ಲಾಸಲ್ಲಿ ಕಾಲೇಜಲ್ಲಿ ಇಲ್ಲಿ 8 ಪ್ರಿವೆಂಟಿವ್ ಮತ್ತು ಇದು ಸೆಕ್ರೆಟರಿ ಆಗಿದ್ದೀನಿ. ಎಲ್ಲ ಜಾಸ್ತಿ ಪರಿಚಯ ತಾಯಿರಂತೆ ಅದು ಯಾವ ತರ ಮುಖ ಕಟ್ಕೊಂಡು ನೀರ ನಾನು ಆರೋಗ್ಯ ಹೇಳೋದು ಮುಖ್ಯ ಆಗ್ತೀನಿ ಜಾಸ್ತಿ. ಆದ್ರೆ ಓದಿದಾಗ ಸರ್ ಹೆಚ್ಚಿನ ಮೂಲೆಯಲ್ಲಿ ಎಲ್ಲ ಕಡೆ ಮೂಲೆ ಸರ್ ಓದಿದಾಗ ಅದೊಂದು ಹೇಳಬೇಕು ಮಾಡಿ ಸರ್. ಎಲ್ಲಾ ಜಾತಿ ಸಮಾಜಗಳು ತಿಳ್ತಾರೆ ಸರ್. ನಮ್ಮಲ್ಲಿ ಮೊನ್ನೆ ಹೆಣ್ಮಕ್ಳು ಜನ ನಗರ ಠಾಣೆ ವೃತ್ತ ನಿರೀಕ್ಷಕ ಚಿದಾನಂದ್, ಗ್ರಾಮಾಂತರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಮಹಾಬಲೇಶ್ವರ್ ನಾಯ್ಕ್ ಇನ್ನಿತರರು ಹಾಜರಿದ್ದರು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.